ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸರಾಜ ಗುರುಸಾರ್ವಭೌಮರು ಜಯತೀರ್ಥ ಮುನಿಗಳನ್ನು ಯಾವ ರೀತಿ ಕೊಂಡಾಡಿದ್ದಾರೆ, ಅವರ ಮೂರು ಮುಖ್ಯ ಕೃತಿಗಳ ಮಂಗಲಾಚರಣೆ ಶ್ಲೋಕಗಳಲ್ಲಿ, ತಾತ್ಪರ್ಯ ಚಂದ್ರಿಕಾದಲ್ಲಿ, ನ್ಯಾಯಾಮೃತದಲ್ಲಿ ಹಾಗೂ ತರ್ಕತಾಂಡವದಲ್ಲಿ ಅದನ್ನು ಈಗಾಗಲೇ ನೋಡಿದ್ದೇವೆ. ಮತ್ತೊಂದು ಸುಂದರವಾದ ದೇವರ ನಾಮ ವ್ಯಾಸರಾಜ ಗುರುಸಾರ್ವಭೌಮರು ಜಯತೀರ್ಥರ ಬಗ್ಗೆ ಮಾಡಿದ್ದಾರೆ. 6-7 ನುಡಿಗಳನ್ನು ಹೊಂದಿರತಕ್ಕಂಥ ಸುಂದರವಾದ ದೇವರ ನಾಮ. ಅವರ ಆ ಒಂದು ಕೊಡುಗೆಗಳನ್ನು ಬಹಳ ವಿಶೇಷವಾಗಿ ಅವರು ಯಾವ ರೀತಿ ಮಾಧ್ವ ಸಮಾಜವನ್ನು ಅವರು ಅನುಗ್ರಹಿಸಿದ್ದಾರೆ, ಮಾಧ್ವ ವಾಂಗ್ಮಯಕ್ಕೆ ಅವರು ವಿಶಿಷ್ಟವಾದ ಕೊಡುಗೆ ನೀಡಿದ್ದಾರೆ ಅನ್ನೋದನ್ನು ಆ ಒಂದು ಸುಂದರ ಪದ್ಯದಲ್ಲಿ, 7 ನುಡಿಗಳ ಪದ್ಯದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಕ್ಷಮಿಸಿ, ನಾನು ಸಂಗೀತಗಾರನಲ್ಲ, ಆದ್ದರಿಂದ ಹೇಗಿದೆಯೋ ಹಾಗೆ ಹಾಡನ್ನು ಮಾತ್ರ ಹಾಡ್ತೀನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನು ಹೇಗಿದೆಯೋ ಆ ಪದಗಳನ್ನು ಹಾಗೆ ಹೇಳ್ತಾ ಬರ್ತೀನಿ. ಹೇಳಿ ಅದಕ್ಕೆ ಒಂದಷ್ಟು ವಿವರಣೆಯನ್ನು ಕೊಡುವ ಪ್ರಯತ್ನ. ಎದುರಾರೋ ಗುರುವೇ ಸಮರಾರೋ ಮೊದಲ ಗೋಪಾಲನ ಪ್ರಿಯ ಜಯರಾಯ. ಎದುರಾರೋ ಗುರುವೇ ಸಮರಾರೋ ಮದನ ಗೋಪಾಲನ ಪ್ರಿಯ ಜಯರಾಯ ಅಂತ ಈ ಪಲ್ಲವಿಯೊಂದಿಗೆ ಪ್ರಾರಂಭವಾಗುತ್ತೆ. ಗುರುವೇ ಅಂತ ಹೇಳಿ ಜಯತೀರ್ಥ ಮುನಿಗಳನ್ನು ಸಂಬೋಧನೆ ಮಾಡ್ತಾ, ಎದುರಾರೋ ಗುರುವೇ, ನಿನಗೆ ಎದುರಾಗಿ ಯಾರು ನಿಂತ್ಕೋತಾರೆ ಸ್ವಾಮಿ? ವಾದದ ವಿಚಾರದಲ್ಲಿ ಎದುರಾಳಿಗಳಾಗಿ ಯಾರೂ ನಿಂತ್ಕೊಳ್ಳೋ ವಿಚಾರವೇ ಇಲ್ಲ. ಬುದ್ಧಿಯ ವಿಚಾರದಲ್ಲಿ, ಜ್ಞಾನಭಕ್ತಿ ವೈರಾಗ್ಯಗಳ ವಿಚಾರದಲ್ಲಿ ನಾವು ದೊಡ್ಡವರು ಅಂತ ಯಾರೋ ಬಂದು ನಿನ್ನೆದುರಿಗೆ ನಿಂತ್ಕೊಳ್ಳೋ ಹಾಗಿಲ್ಲ. ಅಫ್ಕೋರ್ಸ್ ಜಯತೀರ್ಥರ ಮೇಲೆ ಬೇರೆ ದೇವತೆಗಳಿದ್ದಾರೆ, ಇಲ್ಲ ಅಂತಲ್ಲ, ಆಯಿತಾ. ಆದರೆ ಬಹಳ ವಿಶೇಷ ಇಷ್ಟೇನೆ, ಅವರು ಅವರ ಕೆಳಗಿನವರು ಯಾರು ಕೂಡ ಅವರಿಗೆ ಎದುರಾಳಿಗಳಾಗಿ ನಿಂತ್ಕೊಳ್ಳೋದಿಲ್ಲ ಅಂತಲೇ ವಿಚಾರ. ಮತ್ತು ಬೇರೆ ವಿಚಾರದಲ್ಲಿ ಬಂದಾಗ, ವಾದ ವಿವಾದದ ವಿಚಾರದಲ್ಲಿ ಬಂದಾಗ, ಚರ್ಚೆ ವಿಚಾರದಲ್ಲಿ ಬಂದಾಗ, ಹಿಂದಿನ ಕಾಲದಲ್ಲಿ ಬಂದು ವಾದ ಮಾಡಿ ಸೋತು ಜಯಪತ್ರ ಕೊಟ್ಟು ಹೋಗೋದೆ ಹಾಗೇ ವಿಚಾರ. ಆದ್ದರಿಂದ ಅಂತಹ ನಿಮಗೆ ಬುದ್ಧಿವಂತರಾದ ಜ್ಞಾನಿಗಳಾದ ತಮ್ಮ ಎದುರು ನಿಲ್ಲುವವರು ಯಾರು ಸ್ವಾಮಿ ಇದ್ದಾರೆ? ಸಮರಾರು, ಸಮಾನರು ಯಾರಿದ್ದಾರೆ? ಎದುರಾಳಿಗಳು ಯಾರಿದ್ದಾರೆ? ಸಮಾನರಾದರು ಯಾರಿದ್ದಾರೆ? ಎದುರಾಳಿ ಅಂತ ಆಗಬೇಕಾಗಿದ್ದರೆ ಸ್ವಲ್ಪ ಮೇಲ್ಮಟ್ಟ ಆಗಿರಬೇಕು. ಒಬ್ಬ ಎದುರಾಳಿ ಬಂದ ಅಂತ ಹೇಳಿದ್ರೆ, ನನ್ನ ಎದುರಾಳಿ ಅಂತ ಬಂದಾಗ ನನ್ನನ್ನು ಸೋಲಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಉಳ್ಳವರು ಅಂದರೆ ಸ್ವಲ್ಪ ಶಕ್ತಿ ಸಾಮರ್ಥ್ಯ ಜಾಸ್ತಿ ಇರಬೇಕು ಅಂತ ಅರ್ಥ ಆಗತ್ತೆ. ಸಮಾನರಾದವರು ಅಷ್ಟಿರಬೇಕಾಗಿಲ್ಲ, ಸಮಾನವಾಗಿ ಗುದಾಡ್ತಾ ಇರ್ಬೋದು, ಸೋಲು ಗೆಲುವಿನ ಪ್ರಶ್ನೆ ಬರೋದಿಲ್ಲ. ನಿಮಗೆ ಎದುರಾಳಿಗಳೂ ಇಲ್ಲ, ಸಮಾನವಾಗಿರೋರು ಇಲ್ಲವೇ ಇಲ್ಲ. ಸಮಾನವಾಗಿರೋರೇ ಇಲ್ಲ, ಎದುರಾಳಿಗಳು ಇರೋ ವಿಚಾರವೇ ಇಲ್ಲ ಅಂತ ಹೇಳಿ ಜಯರಾಯ ಅಂತ ಜಯತೀರ್ಥರನ್ನ ಜಯರಾಯ, ಜಯತೀರ್ಥರು, ಜಯಮುನಿಗಳು ಅಂತ ಕಲಿತಾಗೆ ಕನ್ನಡದಲ್ಲಿ ರಾಯರು, ಜಯರಾಯರು, ಜಯರಾಯರು, ಜಯವನ್ನು ತಂದು ಕೊಡುವ ರಾಯರು ಜಯರಾಯರು, ಅವರು ಜಯರಾಯರು. ಮದನ ಗೋಪಾಲನ ಪ್ರಿಯ ಅಂತ ಬಂದು ಅವರನ್ನು ವಿಶೇಷವಾಗಿ ಒಂದು ವಿಶೇಷಣದಿಂದ ಸ್ತೋತ್ರ ಮಾಡ್ತಾರೆ. ಮದನ ಗೋಪಾಲ ಅಂತ. ಯಾರಿದು ಮದನ ಗೋಪಾಲ? ದೇವರೇ ಮದನ ಗೋಪಾಲ. ಮದನ ಅಂದರೆ ಮನ್ಮಥ, ಮನ್ಮಥ ಗೋಪಾಲ, ಮನ್ಮಥ ಗೋಪಾಲ ಅಂದರೆ ದೇವರು ಅಂದರೆ ಬಹಳ ಸುಂದರ. ಗೋಪಾಲನಾದ ಶ್ರೀಕೃಷ್ಣ, ಗೋಪಾಲಕನಾದ ಶ್ರೀಕೃಷ್ಣ ಇದ್ದಾನಲ್ಲ, ಸಾಕ್ಷಾತ್ ಮನ್ಮಥ ಮನ್ಮಥ ಅಂತ. ಅವನ ಬಗ್ಗೆ ಭಾಗವತದಲ್ಲಿ ಬರ್ತಕ್ಕಂಥದ್ದು, ಗೋಪಿಕಾಸ್ತ್ರೀಯರೆಲ್ಲ ಗೋಪೀಕೀತದಿಂದ ಹಾಡಿ ಹೊಗಳಿದಾಗ, ತಸ್ಮಾತ್ ತಾಸಾಂ ಆವಿರ್ಭೂಕ್ಷೌರಿ ಸ್ಮಯಮಾನ ಮುಖಾಂಬುಜ ಪೀತಾಂಬರಧರಸ್ರಗ್ವಿ ಸಾಕ್ಷಾತ್ ಮನ್ಮಥ ಮನ್ಮಥ ಅಂತ ಅವನನ್ನು ಕೊಂಡಾಡ್ತಾರೆ. ಮನ್ಮಥನಿಗೂ ಮನ್ಮಥ, ಮನ್ಮಥನ ಅಪ್ಪ ಅಂತ ಅಲ್ಲಿ ಹೇಳ್ತಕ್ಕಂಥ ಮಾತು. ಅಂದರೆ ಅಷ್ಟು ಸೌಂದರ್ಯವೋ ಸೌಂದರ್ಯ. ಮನ್ಮಥ ಅಂತ ಹೇಳಿದ್ರೆ ಅತ್ಯಂತ ಸುಂದರ ಅಂತ ನಾವು ಪರಿಕಲ್ಪನೆ ಇಟ್ಕೊಂಡಿದ್ದೇವೆ. ಅಂಥದ್ರಲ್ಲಿ ಮನ್ಮಥನಿಗೂ ಮನ್ಮಥನ ಅಪ್ಪಪ್ಪ ಇವನು ಯಾರು?
ಈ ಗೋಪಾಲಕ ಶ್ರೀಕೃಷ್ಣ ಮದನ ಗೋಪಾಲ ಅಂದರೆ ಅತ್ಯಂತ ಸುಂದರನಾದ ಆ ಗೋಪಾಲಕನೇನಿದ್ದಾನೆ, ಶ್ರೀಕೃಷ್ಣ ಏನಿದ್ದಾನೆ, ಅವನಿಗೆ ಪ್ರೀತಿಪಾತ್ರರಾದವರು, ಮದನ ಗೋಪಾಲನಿಗೆ ಪ್ರೀತಿಪಾತ್ರರಾದವರು. ಮದನ ಗೋಪಾಲ ನಿಮ್ಮನ್ನು ತುಂಬಾ ಇಷ್ಟಪಡ್ತಾನೆ ಸ್ವಾಮಿ. ಆ ಮದನ ಗೋಪಾಲ್ ನಿಮ್ಮನ್ನು ತುಂಬಾ ಇಷ್ಟಪಡೋದ್ರಿಂದಲೇ ಅವನು ಎಲ್ಲ ನಿಮಗೆ ಬೇಕಾದ ಎದುರಾಳಿಗಳನ್ನ ಗೆಲ್ಲುವ ತಾಕತ್ತನ್ನ ಕೊಟ್ಬಿಟ್ಟಿದ್ದಾನೆ. ಆದ್ರಿಂದ ನಿಮಗೆ ಎದುರಾಳಿಗಳಾಗಿ ನಿಲ್ಲೋರು ಇಲ್ಲ, ಸಮಾನವಾಗಿ ನಿಲ್ಲೋರು ಇಲ್ಲ ಸ್ವಾಮಿ. ಅಷ್ಟು ಅದ್ಭುತವಾದ ಶಕ್ತಿ ಸಾಮರ್ಥ್ಯವನ್ನ ಆ ಗೋಪಾಲನ ಅನುಗ್ರಹದಿಂದ, ಗೋಪಾಲ ಕೃಷ್ಣನ ಅನುಗ್ರಹದಿಂದ ನೀವು ಪಡೆದಿದ್ದೀರಿ. ಅವನು ನೀವು ಮಾಡಿರುವ ಈ ಸೇವೆಯನ್ನ ಕಂಡು ಬಹಳ ಖುಷಿಪಟ್ಟು ಏನಾಗಿದ್ದಾನೆ, ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದಾನೆ. ಆ ಮದನ ಗೋಪಾಲನಿಗೆ ಪ್ರೀತಿಪಾತ್ರರಾಗಿದ್ದಾರೆ. ಇಲ್ಲಿ ಒಂದು ವಿಶೇಷ, ಮದನ ಗೋಪಾಲ ಅಂತ ಮನ್ಮಥನಂತೆ ಇರುವ ಗೋಪಾಲ ಅಂತ, ಅದು ಒಂದು ಅರ್ಥ ಆಯಿತು. ಅದ್ರ ಜೊತೆಗೆ ಇನ್ನೊಂದು ಅವರ ಚರಿತ್ರೆಯಲ್ಲಿ ನಾವು ಕೇಳುವ ಪಾಠ, ಅಕ್ಷೋಭ್ಯ ತೀರ್ಥರು ಅವರಿಗೆ ಆಶ್ರಮ ಕೊಡಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಜಯತೀರ್ಥರು ಪೂರ್ವಾಶ್ರಮದಲ್ಲಿ ಅಲ್ಲಿಯ ಒಂದು ರೀತಿಯ ರಾಜ್ಯವನ್ನು ಆಡತಕ್ಕಂಥ ಯಾರು ಧೋಂಡೋಪಂಥರಿದ್ದಾರೆ, ಅಲ್ಲಿರ್ತಕ್ಕಂಥವರು, ಅವರ ವಂಶದಲ್ಲಿ ಬಂದಿರತಕ್ಕಂಥವರು, ಅವರು ಆ ಕಡೆ ಒಂದು ರೀತಿಯಿಂದ ಯೋದ್ಧ ಪುರುಷರಾಗಿ ರಾಜ್ಯವನ್ನು ಆಳ್ತಕ್ಕಂಥದ್ದು, ಅಂತಹ ಒಂದು ಕಾರ್ಯಭಾರದಲ್ಲಿ ಇರಬೇಕಾಗಿರ್ತಕ್ಕಂಥ, ಅಂದರೆ ಅದು ಅವರ ವಂಶದಲ್ಲಿ ಬಂದಿರತಕ್ಕಂಥ ವಿಚಾರ. ಆದರೆ ಇವರಿಗೆ ಅಕ್ಷೋಭ್ಯ ತೀರ್ಥರ ಒಡನಾಟ ಸಿಕ್ತು, ಅವರು ಆ ಕಡೆ ಹೋಗ್ತಾರೆ, ಇದು ಬೇಡ ಅಂತ ಅನಿಸುತ್ತೆ. ಸನ್ಯಾಸಾಶ್ರಮ ತಗೋಬೇಕು ಅಂತ ಅವರು ತೀರ್ಮಾನ ಎಲ್ಲ ಮಾಡಿದರೆ ಇಲ್ಲಿ ಆಗೋ ಕಥೆ ಬೇರೆ. ಅವರ ಅಪ್ಪ ಬಂದು ಇವರನ್ನ ಕರ್ಕೊಂಡು ಹೋಗಿ ಮದುವೆ ಮಾಡ್ತಾನೆ, ಮದುವೆ ಮಾಡಿ ನಿಷೇಕದ ಒಂದು ಸಮಾರಂಭಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಎಲ್ಲ ಕಥೆ ಬರುತ್ತೆ. ಅಲ್ಲಿ ಇಬ್ಬರು ಹುಡುಗಿಯರನ್ನ ಮದುವೆ ಮಾಡಿಸಿರ್ತಾರೆ ಅಂತ ಕಥೆ. ಇಬ್ಬರನ್ನು ನಿಷೇಕಕ್ಕೆ ಅಂತ ಬಿಟ್ಟಾಗ ಅಲ್ಲಿ ಬಂದವರು ನೋಡ್ತಾರೆ, ಶೇಷದೇವರೇ ಬಂದುಬಿಟ್ಟಿದ್ದಾರೆ. ಸರ್ಪ ಆಕೃತಿಯಲ್ಲಿ ಶೇಷದೇವರು ಕಾಣಿಸಿಕೊಂಡು ಅಲ್ಲಿ ಒಂದು ವೈಭವ, ಶೇಷದೇವರ ವೈಭವ ಕಾಣಿಸ್ತಾ ಇದೆ. ಅದನ್ನು ನೋಡಿ ಒಂದು ರೀತಿ ಹೆದರ್ಕೊಂಡ್ಬಿಡ್ತಾರೆ, ಅವರು ವಾಪಸ್ ಹೋದರು ಅಂತ ಹೀಗೆಲ್ಲ ಕಥೆ ಕೇಳ್ತೀವಿ. ಅಂದರೆ ತಾರುಣ್ಯದ ವಯಸ್ಸು ಅವರಿಗೆ ಆಶ್ರಮ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಸಹಜವಾಗಿಯೇ ತಾರುಣ್ಯದ ವಯಸ್ಸಿದೆ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ವಂಶ ಪಾರಂಪರ್ಯದಲ್ಲಿ ಬಂದಿರತಕ್ಕಂಥ ಆಡಳಿತವನ್ನು ಮುನ್ನಡೆಸ್ತಕ್ಕಂಥ ಒಂದು ಕಾರ್ಯ ಅವರಿಗೆ ಸಿಕ್ಕಿದೆ. ಜೊತೆಗೆ ಅದಕ್ಕೆ ಬೇಕಾದ ತಾಕತ್ತು, ಶಕ್ತಿ, ಸಾಮರ್ಥ್ಯವೂ ಕೂಡ ಇದೆ. ಸಾಮಾನ್ಯವಾಗಿ ಆ ರೀತಿ ಒಂದು ರಾಜರಾಗಿ ಮೆರೀತಕ್ಕಂಥದ್ದು ಅಂತ ಬಂದರೆ ಮದುವೆಯಾಗಿ ಅಲ್ಲಿಯ ಗೃಹಸ್ಥದ ಸುಖಭೋಗ ವೈಭವದಲ್ಲಿ ಮುಳುಗುವ ವಿಚಾರ ಅದು ತಪ್ಪು ಅಂತ ಅಲ್ಲವೇ ಅಲ್ಲ. ಅಂತಹ ಒಂದು ಸಂದರ್ಭ, ಇಬ್ಬರು ಮಡದಿಯರು ಬಂದಿದ್ದಾರೆ. ಅಂತಹ ಸಂದರ್ಭದಲ್ಲೂ ಕೂಡ ಇವರು ಆ ಕಡೆಗೆ ಮನಸ್ಸನ್ನು ಕಳಿಸ್ಲಿಲ್ಲ. ಅದು ಬೇಡ ಅಂಥೇಳಿ ಅವರು ಈ ಕಡೆ ಬಂದು ವಿಶೇಷವಾಗಿ ತತ್ವಜ್ಞಾನವನ್ನು ತಾವು ಪಡೆದು ಜನರಿಗೆಲ್ಲ ಹಂಚುವ ಒಂದು ದೊಡ್ಡ ಕೆಲಸಕ್ಕೆ ನಿಂತ್ಕೊಂಡ್ಬಿಟ್ರು. ಆ ಯುದ್ಧ, ಆ ಕ್ಷೇತ್ರ, ಆ ಗೃಹಸ್ಥಾಶ್ರಮ, ಅಲ್ಲಿಯ ಸುಖ ವೈಭವ ಭೋಗ ಇದೆಲ್ಲ ಯಾವುದು ಬೇಡ ಅಂತ ಹೇಳಿ ಅದನ್ನೆಲ್ಲ ಬಿಟ್ಬಿಟ್ರು. ಅವರು ಒಂದು ರೀತಿಯಿಂದ ಆ ಯುದ್ಧ ಬಿಟ್ಟರು. ಹೌದು, ಒಂದು ರೀತಿ ರಾಜನಾಗಿ ಶತ್ರುಗಳ ಜೊತೆಗೆ ಯುದ್ಧ ಮಾಡೋ ವಿಚಾರವನ್ನ ಬಿಟ್ಬಿಟ್ರು. ಆದರೆ ಇಲ್ಲಿ ವೇದಾಂತ ಸಾಮ್ರಾಜ್ಯದಲ್ಲಿ ಅವರು ಪಟ್ಟಾಭಿಷಿಕ್ತರಾಗಿ ಪರವಾದಿಗಳ ಜೊತೆಗೆ ವಿಶೇಷವಾಗಿ ಯುದ್ಧ ಮಾಡಿದ್ರು. ಮಾಡಿ ಇಲ್ಲಿ ಜಯವನ್ನ ಸಂಪಾದನೆ ಮಾಡಿ ಅವರು ಜಯರಾಯರಾದರು. ಅದಾದ ಮೇಲೆ ಬಹಳ ವಿಶೇಷವಾಗಿ ಅಲ್ಲಿ ಮದುವೆಯಾಗಿ ಅಲ್ಲಿ ಇರ್ತಕ್ಕಂತಹ ಅಧರಾಮೃತಪಾನ ಮತ್ತೊಂದು ತಾವು ಸ್ವೀಕಾರ ಮಾಡಿ ತಮ್ಮ ಮಡದಿಗೆ ಕೊಡೋದು ಅದನ್ನು ಅವರು ಬಿಟ್ಟು ತಾವು ಬಹಳ ವಿಶೇಷವಾಗಿ ಅನುವ್ಯಾಖ್ಯಾನವೆಂಬ ಅಮೃತವನ್ನು ತಾವು ಪಾನ ಮಾಡಿ, ಅದೇ ರೀತಿಯಾಗಿ ನ್ಯಾಯಸುಧಾವೆನ್ನುವ ಅಮೃತವನ್ನು ಎಲ್ಲ ಸಜ್ಜನರಿಗೂ ಕೂಡ ಪಾನ ಮಾಡಿಸ್ಬಿಟ್ರು. ಹೀಗೆ
ಒಂದು ಅದ್ಭುತವಾದ ರೀತಿಯಲ್ಲಿ ಅವರು ಆ ಒಂದು ಕಾಮದ ವಿಚಾರಕ್ಕೆ ಯಾವ ರೀತಿ ಸಡ್ಡು ಹೊಡೆದು ಅದು ಬೇಡ ಅಂತ ದೂರ ಮಾಡಿ ಈ ಕಡೆ ಬಂದದ್ದಿದೆಯಲ್ಲ, ಅದು ಸಾಮಾನ್ಯವಾದ ವಿಚಾರ ಅಲ್ಲ. ಅದು ಮದನ ಗೋಪಾಲನಿಗೆ ಪ್ರಿಯರಾದ್ದರಿಂದ ಆಯಿತು. ಅದು ವಿಚಾರ. ಮದನ ಗೋಪಾಲ ಅಂತ ಅಲ್ಲಿ ಹೇಳಿದ್ದು ಮನ್ಮಥ ಅಲ್ವಾ? ಆ ಮನ್ಮಥನ ಉಪಟಳಕ್ಕೆ ಅವರು ಏನಾಗಲಿಲ್ಲ, ತುತ್ತಾಗಲಿಲ್ಲ. ಮನ್ಮಥನ ಉಪಟಳಕ್ಕೆ ತುತ್ತಾಗದೆ ಈ ಕಡೆ ಬಂದದ್ದು ಇದೆಯಲ್ಲ, ಅದು ಸಾಮಾನ್ಯವಾದ ವಿಚಾರ ಅಲ್ಲ. ಯಾವತ್ತೂ ಆ ಒಂದು ಕಾಮಬಾಧೆ ಎಲ್ಲರಿಗೂ ಸಹಜವಾಗಿ ಆಗ್ತಕ್ಕಂಥದ್ದು. ಅದರಲ್ಲೂ ತಾರುಣ್ಯದ ವಯಸ್ಸಿನಲ್ಲಂತೂ ಅದು ಹಾಗೇ ಆಗುತ್ತೆ. ಅಂಥದ್ದನ್ನು ತಡ್ಕೋಬೇಕು ಅಂದರೆ ಬಹಳ ಕಷ್ಟದ ವಿಚಾರ. ಆದರೆ ಅದನ್ನು ಅವರು ತಡ್ಕೊಂಡ್ರು. ಯಾಕಪ್ಪ ಅಂತ ಬಂದಾಗ ಅವರು ಮದನ ಗೋಪಾಲನಿಗೆ ಪ್ರಿಯನಾದ್ದರಿಂದ. ಮದನ ಗೋಪಾಲ ಇದ್ದಾರಲ್ಲಪ್ಪ, ಮದನ ಗೋಪಾಲ ಸಾಮಾನ್ಯ ಏನು, ಅವನು 16,000 ಹೆಂಡಂದಿರ ಗಂಡ ಅವನು. ಆದರೂ ಕೂಡ ಅವನನ್ನು ಶಾಸ್ತ್ರದಲ್ಲಿ ಕೃಷ್ಣಾಷ್ಟೋತ್ರದಲ್ಲಿ ಹೇಳ್ತಕ್ಕಂಥದ್ದು ಷೋಡಶಸ್ತ್ರೀ ಸಹಸ್ರೇಶ ಅಂತ ಹೇಳಿ ಅನಾದಿ ಬ್ರಹ್ಮಚಾರಿ ಅಂತ ಅವನನ್ನು ವರ್ಣನೆ ಮಾಡ್ತಾರೆ. ಹೀಗೆ ಅವನು ಮದುವೆಯಾದ, ಅವರಿಗೆ ಖುಷಿ ಕೊಡೋರಿಗೆ ಕೊಟ್ಟ, ಇಲ್ಲ ಅಂತಲ್ಲ. ಆದರೂ ಅವನ ಬ್ರಹ್ಮಚರ್ಯಕ್ಕೆ ಭಂಗ ಬರಲಿಲ್ಲ, ಅವನ ಮನಸ್ಸು ಯಾರಿಗೂ ಏನಾಗಲಿಲ್ಲ, ತುತ್ತಾಗಲಿಲ್ಲ ಅಂತ ಹೇಳ್ತಕ್ಕಂಥ ಮಾತಿದೆ. ಅದರಿಂದ ಅಂತಹ ಮದನ ಗೋಪಾಲನಿಗೆ ಪ್ರಿಯರಾದ್ದರಿಂದಲೇ ಕಾಮವನ್ನು ಅವರು ಗೆದ್ದರು ಅಂತ ಹೇಳಿ ಅವರು ಮದನ ಗೋಪಾಲನ ಪ್ರಿಯ ಜಯರಾಯ. ನೋಡಿ, ಅವರು ಜಯರಾಯ ಅಂತ ಬಂದಾಗ ಜಯವನ್ನು ಕೊಡುವ ರಾಯ. ತಾವು ವಿಶೇಷವಾಗಿ ಮನ್ಮಥನನ್ನು ಗೆದ್ದ ಜಯರಾಯ. ಮನ್ಮಥನನ್ನು ಹೇಗೆ ಗೆದ್ದರು? ಮದನ ಗೋಪಾಲನಿಗೆ ಪ್ರಿಯರಾಗಿ ಗೆದ್ದರು ಅಂತ ಈ ಪಲ್ಲವಿಯಲ್ಲಿ ನಾವು ತಿಳ್ಕೋಬಹುದು. ಮುಂದೆ ಮೊದಲನೆಯ ಒಂದು ಪದ್ಯದಲ್ಲಿ ಕಡುಗರ್ಜಿಸುವ ಕೇಸರಿಯಂತೆ ನಿಮ್ಮ ವಾದ ಗಡಣೆಯ ಕೇಳುತ್ತಾ ನುಡಿ ಮುಂದೋಡದೆ ಗಡಗಡ ನಡುಗುತ್ತಾ ಮಾಯಿ ಗೋಮಾಯಿಗಳು ಅಡವಿಯೊಳ್ ಅಡಗುವರ್ ನಿಮ್ಮ ಭೀತಿಯಲಿ. ಇಲ್ಲಿ ಜಯರಾಯರನ್ನ ಅವರು ಮಾಡ್ತಕ್ಕಂಥ ಪ್ರವಚನವನ್ನ ಏನಂತ ಕರೀತಾರೆ? ಅವರನ್ನ ಕೇಸರಿ ಸಿಂಹ ಅಂತ ಕರೆದು ಅವರು ಮಾಡುವ ಆ ಪ್ರವಚನ ಏನಪ್ಪ ಅಂದರೆ ಕೇಸರಿಯ ಗರ್ಜನೆಯಂತೆ ಅಂತ ಕರೀತಾರೆ. ಕೇಸರಿಯ ಗರ್ಜನೆ, ಕೇಸರಿ ಸಿಂಹ ಅದು ಒಮ್ಮೆ ಗರ್ಜಿಸಿತು ಅಂತ ಹೇಳಿದ್ರೆ ಆ ಗರ್ಜನೆಯನ್ನು ಕೇಳಲಿಕ್ಕಾಗೋದೇ ಇಲ್ಲ. ಅದರಲ್ಲೂ ಕೇಸರಿಯ ಕೆಳಗಡೆ ಬರತಕ್ಕಂಥದ್ದು ಯಾವುದು ಅಂತ ಬಂದಾಗ ನರಿಗಳೇನಾದರೂ ಆ ಸಿಂಹದ ಗರ್ಜನೆ ಕೇಳ್ತು ಅಂತ ಹೇಳಿದ ಕೂಡಲೇ ಗಡಗಡ ಅಂತ ನಡಗಲಿಕ್ಕೆ ಶುರು ಮಾಡಿಬಿಟ್ಟು ಎಲ್ಲಾದರೂ ಕಾಡಿನ ಒಳಗಡೆ ಸಿಂಹಕ್ಕೆ ಕಾಣಿಸ್ತಂತೆ ಎಲ್ಲೋ ಹೋಗಿ ಮುದುಡಿ ಅಡಗಿಕೊಂಡು ಕೂತ್ಕೊಂಡ್ಬಿಡತ್ತೆ. ಇದು ಸಿಂಹದ ಎದುರು ನರಿಗಳ ಪರಿಸ್ಥಿತಿ. ಹಾಗೇನೆ ಜಯರಾಜರು ಏನಿದ್ದಾರೆ ಅವರು ಕೇಸರಿಯಂತೆ, ಅವರು ತತ್ವವಾದವನ್ನ ವಿಶೇಷವಾಗಿ ತತ್ವವಾದ ಸಾಮ್ರಾಜ್ಯದಲ್ಲಿ ಆ ಒಂದು ವನದಲ್ಲಿ ಕೇಸರಿಯಂತೆ ಸಿಂಹದಂತೆ ಇರತಕ್ಕಂಥವರು. ಅವರು ಪ್ರವಚನವನ್ನ ಪ್ರಾರಂಭ ಮಾಡ್ತಾ ಇದ್ದು ಅಂದರೆ ಅಲ್ಲಿ ವಾದದ ಗಡಣೆ ಅಂದರೆ ವಾದಗಳಾದ ಮೇಲೆ ವಾದ ಸಮೂಹ ಯಾರ್ಯಾರು ಬರ್ತಾರೋ ಅವರೆಲ್ಲರ ಜೊತೆಗೂ ವಾದವೋ ವಾದ. ಅದನ್ನ ಕೇಳಿದ ಮೇಲೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲಂತೆ. ಯಾರಿಗೆ? ಕೇಸರಿಯ ಮುಂದೆ ನರಿಗಳು ಓಡೋಗುತ್ತೆ. ಹಾಗೆ ಇಲ್ಲಿ ಈ ಜಯರಾಯರೆಂಬ ಕೇಸರಿಯ ಮುಂದೆ ಗೋಮಾಯಿಗಳು, ಮಾಯಾಮಾದಿಗಳೆಂಬ ಗೋಮಾಯಿಗಳು, ನರಿಗಳು ಕೂಡ ಓಡಿ ಹೊಟ್ಟೋಗುತ್ತೆ. ನುಡಿ ಮುಂದೋಡದೆ ಅವರ ಆ ವಾದದ ಸಮೂಹವನ್ನು ಕೇಳಿ ಇವರಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಏನು ಮಾತಾಡಬೇಕು ಅಂದ್ರೆ ಗೊತ್ತಾಗಲ್ಲ. ಬಾಯಿಂದ ಯಾವ ಮಾತು ಕೂಡ ಹೊರಗೆ ಬರೋದಿಲ್ಲ. ಬರದೇನೆ ಅವರು ಗಡಗಡ ನಡುತ್ತಾ ಏನು ಮಾಡಿಬಿಡ್ತಾರೆ? ಅಡವಿಯೊಳ್ ಅಡಗುವರು. ಯಾವ ರೀತಿ ನರಿಗಳು ಎಲ್ಲೋ ಹೋಗಿ ಅಡಗಿ ತಮ್ಮನ್ನ ತಾವು ರಕ್ಷಿಸಿಕೊಳ್ಳುವಂತೆ, ತಮ್ಮ ಮುಖ ಇನ್ನೊಬ್ಬರಿಗೆ ಕಾಣದಂತೆ ಮಾಡ್ಕೊಳ್ತವೋ ಹಾಗೆ ಇವರು ಕೂಡ ಮಾಯಾವಾದಿಗಳೆಂಬ ನರಿಗಳು ಕೂಡ ಈ ಕೇಸರಿ ಬಂದಾಗ, ವ್ಯಾಸರಾಜನೆಂಬ ಕೇಸರಿ ಬಂದಾಗ ಎಲ್ಲೋ ಹೋಗಿ
ಅಡವಿಯೊಳು ಅಡಗುವರು, ಎಲ್ಲೋ ಹೋಗಿ ಕೂತ್ಕೊಂಡ್ಬಿಡ್ತಾರಪ್ಪ, ಅಡ್ಕೊಂಡ್ಬಿಡ್ತಾರಪ್ಪ ನಿಮ್ಮ ಭೀತಿಯಲ್ಲಿ ಅಂತ ಹೇಳಿ ಕೇಸರಿಯ ಒಂದು ಉದಾಹರಣೆ, ಕೇಸರಿಯ ಒಂದು ದೃಷ್ಟಾಂತವನ್ನ ಕೊಡ್ತಾ, ಕೇಸರಿಯಂತೆ ನೀವು ಕೇಸರಿಯಾಗಿದ್ದೀರಿ ಸ್ವಾಮಿ, ಸಿಂಹರಾಗಿದ್ದೀರಿ, ನಿಮ್ಮ ಪ್ರವಚನ ಸಿಂಹನಾದ, ಅದನ್ನು ಕೇಳಿದಾಗ ನರಿಗಳು ಅಡಗಿಕೊಳ್ಳುವ ರೀತಿಯಲ್ಲಿ ಮಾಯಾವಾದಿಗಳೆಂಬ ಈ ನರಿಗಳು ಕೂಡ ಎಲ್ಲೋ ಅಡಕೊಂಡ್ಬಿಡ್ತಾರೆ ಅಂತ ಮೊದಲನೇ ಪದ್ಯದಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಎರಡನೇ ಪದ್ಯದಲ್ಲಿ ಅವರನ್ನ ಚಂದ್ರ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅಮಿತ ದ್ವಿಜಾವಳಿ ಕುಮುದಗಳರಳಿಸಿ ವಿಮತರ ಮುಖ ಕಮಲಂಗಳ ಬಾಡಿಸಿ ಶ್ರಮತರ ಹೃತ್ ಸಂತಾಪಗಳ ಓಡಿಸಿ ವಿಮಲ ಸುಕೀರ್ತಿಯನ್ನು ಪಡೆದೆಯೋ ಚಂದ್ರ. ಚಂದ್ರ ಅಂತ ವರ್ಣನೆ ಮಾಡ್ತಾರೆ. ಚಂದ್ರ ಏನೇನು ಮಾಡ್ತಾನೆ ಅಂತ ನೋಡೋಣ. ಚಂದ್ರ ವಿಶೇಷವಾಗಿ ಮಾಡೋದು ಏನು ಅಂತ ಬಂದಾಗ, ವಿಶೇಷವಾಗಿ ಚಂದ್ರ ಕುಮುದ, ಕೊಳೆ ಹೂವು ಅಂತ ಕರೀತಾರೆ, ಕುಮುದ ಪುಷ್ಪಗಳನ್ನು ವಿಶೇಷವಾಗಿ ಅರಳಿಸ್ತಾರಂತೆ. ಚಂದ್ರ ಉದಯ ಆಗ್ತಾ ಇದ್ದ ಹಾಗೆ ಕುಮುದ ಪುಷ್ಪಗಳು ಅರಳುತ್ತವೆ. ಅದೇ ರೀತಿಯಾಗಿ ಇನ್ನೂ ಒಂದು, ನಕ್ಷತ್ರಗಳೆಲ್ಲ ಕಾಂತಿಯುತವಾಗಿ ಕಂಗೊಳಿಸುತ್ತೆ, ನಕ್ಷತ್ರಗಳೆಲ್ಲ ಕಾಂತಿಯುತವಾಗಿ ಕಂಗೊಳಿಸುತ್ತೆ, ಅದು ಕೂಡ ಹೌದು. ಅದೇ ರೀತಿಯಾಗಿ ಚಂದ್ರ ಉದಯ ಆದಾಗ ಕಮಲಗಳು ಬಾಡಿ ಹೋಗುತ್ತೆ. ಯಾಕೆಂದರೆ ಸೂರ್ಯನಿಗೂ ಕಮಲಕ್ಕೂ ನಂಟು, ಚಂದ್ರನಿಗೂ ಕುಮುದ ಪುಷ್ಪಗಳಿಗೂ ನಂಟು. ಅದರಿಂದಾಗಿ ಸೂರ್ಯ ಉದಯ ಆದಾಗ ಕಮಲ ಅರಳೋದು, ಚಂದ್ರ ಉದಯ ಆದ ಕಮಲಗಳು ಬಾಡಿ ಹೋಗುತ್ತೆ. ಹೀಗೆ ಕುಮುದ ಪುಷ್ಪಗಳು ಅರಳತ್ತೆ, ಕಮಲ ಪುಷ್ಪಗಳು ಬಾಡಿ ಹೋಗುತ್ತೆ. ಮತ್ತೆ ಇನ್ನೊಂದು ರೀತಿಯಿಂದ ಚಂದ್ರೋದಯ ಆದಾಗ ಮಧ್ಯಾಹ್ನದ ಆ ಒಂದು ತಾಪಕ್ಕೆ, ಆ ಬವಣೆಗೆ ಒದ್ದಾಡಿರ್ತಕ್ಕಂಥ ಎಲ್ಲರೂ ಕೂಡ ಆ ಚಂದ್ರೋದಯದ ಆದ ಮೇಲೆ ಆ ಚಂದ್ರನ ಆ ಒಂದು ತಂಪಾದ ಕಿರಣಗಳು ಹಾಯ್ದಾಗ ಖುಷಿಯೋ ಖುಷಿ, ಹೃದಯದಲ್ಲಿರ್ತಕ್ಕಂಥ ತಾಪವೆಲ್ಲ ಹೊಟ್ಟೋಗುತ್ತೆ. ದೈಹಿಕವಾದ ತಾಪವನ್ನೆಲ್ಲ ದೂರ ಮಾಡ್ಕೊಂಡ್ಬಿಡ್ತಾರೆ, ಎಲ್ಲ ವಿಧವಾದ ತಾಪ ಸಂತಾಪ ದೂರವಾಗ್ಬಿಡುತ್ತೆ. ಹೀಗೆ ಮಾಡ್ತಾ ಚಂದ್ರ ತನ್ನ ಒಂದು ಕಿರಣಗಳನ್ನು ಇಡೀ ಭೂಲೋಕದಲ್ಲಿ ಹರಡಿಸ್ಬಿಡ್ತಾನೆ. ಇಡೀ ಭೂಲೋಕದಲ್ಲಿ ಚಂದ್ರ ತನ್ನ ಕಿರಣಗಳನ್ನು ಹರಡಿಸ್ಬಿಡ್ತಾನೆ. ಇದು ಚಂದ್ರನ ಕಥೆ. ಅವನು ಕುಮುದ ಪುಷ್ಪಗಳನ್ನು ಅರಳಿಸ್ತಾನೆ, ನಕ್ಷತ್ರಗಳ ಗುಂಪುಗಳನ್ನು ಅರಳಿಸ್ತಾನೆ, ಅದೇ ರೀತಿಯಾಗಿ ಕಮಲಗಳನ್ನು ಬಾಡಿಸ್ತಾನೆ. ಆಮೇಲೆ ಯಾರು ಮಧ್ಯಾಹ್ನದ ಹೊತ್ತು ಬಾಡಿದ್ದಾರೋ, ಸಂತಾಪಕ್ಕೆ ಒಳಗಾಗಿದ್ದಾರೋ ಅಂಥವರಿಗೆಲ್ಲ ತನ್ನ ತಂಪಾದ ಕಿರಣಗಳಿಂದ ಆ ತಾಪವನ್ನು ದೂರ ಮಾಡಿಸ್ತಾನೆ. ಮಾಡಿ ತನ್ನ ಕೀರ್ತಿ, ತನ್ನ ಕಿರಣಗಳು, ಆ ಕಿರಣಗಳನ್ನು ಎಲ್ಲ ಕಡೆಯಲ್ಲೂ ಕೂಡ ಹಾಯಿಸಿ ಅವನು ಕೀರ್ತಿಯನ್ನು ಪಡಿತಾನೆ ಅಂತ ಅದು ಚಂದ್ರನ ಬಗ್ಗೆ ಇರುವ ವಿಚಾರ. ಇಲ್ಲಿ ವ್ಯಾಸರಾಜರನ್ನ ಚಂದ್ರ ಅಂತ ಹೇಳಿ, ಇವರು ಅರಳಿಸುವ ಕುಮುದಗಳು ಯಾವುದು? ಅಮಿತ ದ್ವಿಜಾವಳಿ ಕುಮುದಗಳ ಅರಳಿಸಿ. ಅಮಿತ ದ್ವಿಜಾವಳಿ, ಲೆಕ್ಕವಿಲ್ಲದಷ್ಟು ಬ್ರಾಹ್ಮಣರ ಗುಂಪು, ಅದೇ ಒಂದು ಕುಮುದ ಪುಷ್ಪ. ಆ ಕುಮುದ ಪುಷ್ಪಗಳನ್ನು ಅರಳುವಂತೆ ಮಾಡಿದವರು ಯಾರು? ವ್ಯಾಸರಾಜ ಚಂದ್ರರು. ವ್ಯಾಸರಾಜರೆಂಬ ಚಂದ್ರ ಕುಮುದ ಪುಷ್ಪಗಳನ್ನಿದ್ದಾರೆ. ಯಾರಪ್ಪ ಕುಮುದ ಪುಷ್ಪ ಅಂದರೆ? ಅಮಿತ ದ್ವಿಜಾವಳಿ, ಅಮಿತ ಮಿತಿ ಇಲ್ಲ ಅಂತಹ ದ್ವಿಜ ಆವಳಿ. ದ್ವಿಜ ಅಂದರೆ ಬ್ರಾಹ್ಮಣರ ಆವಲಿ ಗುಂಪು. ಅಂದರೆ ಬಹಳ ಸ್ವಾರಸ್ಯ. ಅಲ್ಲಿ ದ್ವಿಜಾವಳಿ ಅಂತ ಹೇಳಿದ್ದಾರೆ. ಎಲ್ಲ ಬ್ರಾಹ್ಮಣರಿಗೂ ಖುಷಿ ಅಂತೆ. ಎಲ್ಲ ಬ್ರಾಹ್ಮಣರು ಕೂಡ ವ್ಯಾಸರಾಜರನ್ನು ಕಂಡ್ರೆ ಸಂತೋಷ ಪಡ್ತಾ ಇದ್ರು. ಎಲ್ಲ ಬ್ರಾಹ್ಮಣರಿಗೂ ಅವರ ಕಾಲದಲ್ಲಿ ಬೇಕಾದಷ್ಟು ರೀತಿಯಿಂದ ಅವರಿಗೆ ಬೇಕಾಗಿರ್ತಕ್ಕಂತಹ ಅನ್ನದಾನ, ವಿದ್ಯಾದಾನ, ಎಲ್ಲ ಅಭಯದಾನ ಎಲ್ಲ ಮಾಡಿರ್ತಕ್ಕಂಥವರು ವ್ಯಾಸರಾಜ ಗುರು ಸಾರ್ವಭೌಮರು. ಅದರಿಂದಾಗಿ ಅವರು ಸ್ಮಾರ್ತರು, ಮಾಧ್ವರು, ವೈಷ್ಣವರು, ಅವರು ಇವರು ಅಂತ ನೋಡಿದ್ದಲ್ಲ. ಒಟ್ಟು ಯಾರ್ಯಾರು ವೇದಾಧ್ಯಯನ ಮಾಡಿದ್ದಾರೋ, ವೇದಾಂತ ಅಧ್ಯಯನ ಮಾಡಿದ್ದಾರೋ ಅಂಥವ್ರು ಯಾರೇ ಬರಲಿ ಅವರೆಲ್ಲರ ಜೊತೆಗೆ ವಾದ ಚರ್ಚೆ ಎಲ್ಲ ಮಾಡ್ತಿದ್ರು, ಇಲ್ಲ ಅಂತಲ್ಲ. ವಾದ ಚರ್ಚೆ ಮಾಡಿದ ಮೇಲೆ ಅವರಿಗೆ ಬೇಕಾಗಷ್ಟು, ಅವ್ರ ಬದುಕಿಗೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ಅವರು ದಾನ ಮಾಡ್ತಾ ಇದ್ರು. ಹೀಗಾಗಿ ಎಲ್ಲ ದ್ವಿಜಾವಳಿ, ಅಮಿತ ದ್ವಿಜಾವಳಿ ಏನಿದೆ ಅದೇ ಒಂದು ಕುಮುದ ಪುಷ್ಪ. ಅವರನ್ನು ವಿಶೇಷವಾಗಿ ಅರಳಿಸಿರ್ತಕ್ಕಂಥವರು ಯಾರು? ಈ ವ್ಯಾಸರಾಜರೆಂಬ ಚಂದ್ರ.
ಅದು ನಾನು ಎರಡರ್ಥನೂ ಹೇಳಿದೆ. ದ್ವಿಜಾವಳಿ ಅಂದ್ರೆ ಇನ್ನೊಂದರ್ಥದಲ್ಲಿ ದ್ವಿಜ ಅಂದ್ರೆ ಸಂಸ್ಕೃತದಲ್ಲಿ ನಕ್ಷತ್ರ ಅಂತಲೂ ಒಂದು ಅರ್ಥ ಬರುತ್ತೆ. ಅಮಿತ ದ್ವಿಜಾವಳಿ ಅಂತ ಬಂದಾಗ ಚಂದ್ರನಿಗೆ ಸಂಬಂಧಪಟ್ಟಂತೆ ನಾವು ಯೋಚನೆ ಮಾಡಿದಾಗ ಅಮಿತವಾದ ದ್ವಿಜಾವಳಿ ಮತ್ತು ಕುಮುದಗಳು ಅದೆರಡನ್ನೂ ಅರಳಿಸ್ತಾನೆ. ಚಂದ್ರನಾಗಬೇಕಾಗಿದ್ರೆ ಎರಡನ್ನೂ ಅರಳಿಸ್ತಾನೆ ಅಂತ ಹೇಳ್ಬೋದು, ಅದಕ್ಕೇನು ತಪ್ಪಿಲ್ಲ. ಆದರೆ ಇಲ್ಲಿ ಕುಮುದ ಮತ್ತು ದ್ವಿಜಾವಳಿ ಎರಡೂ ಒಟ್ಟಿಗೆ ಒಂದು ಗುಂಪು. ಅಮಿತ ದ್ವಿಜಾವಳಿ ಅದೇ ಒಂದು ಕುಮುದ ಪುಷ್ಪ, ಆ ಕುಮುದ ಪುಷ್ಪಗಳನ್ನ ಅರಳಿಸಿರ್ತಕ್ಕಂತಹ ಈ ಚಂದ್ರ ಅಂತ ಅರ್ಥ ಆಯಿತು. ಆಮೇಲೆ ವಿಮತರ ಮುಖ ಕಮಲಂಗಳ ಬಾಡಿಸಿ, ಚಂದ್ರ ಕುಮುದ ಪುಷ್ಪಗಳನ್ನ ಅರಳಿಸ್ತಾನೆ, ಆದರೆ ಕಮಲಗಳನ್ನ ಬಾಡಿಸ್ಬಿಡ್ತಾನೆ. ಹಾಗೆ ಈ ವ್ಯಾಸರಾಜರೆಂಬ ಚಂದ್ರ ಯಾವ ಕಮಲಗಳನ್ನ ಬಾಡಿಸಿದ್ರಪ್ಪ ಅಂತ ಹೇಳಿದ್ರೆ ವಿಮತರ ಮುಖ ಕಮಲಂಗಳ ಬಾಡಿಸಿ. ಯಾರು ವಿಮತರಿದ್ದಾರೆ ಅಂದರೆ ಇವರ ಸಿದ್ಧಾಂತವನ್ನ ಒಪ್ಪದೇ ಇರತಕ್ಕಂಥವ್ರು ಬಂದು ವಾದಕ್ಕೆ ಕೂತರೆ ಅಲ್ಲಿ ಅವರೇನು ಮುಲಾಜಿಲ್ಲ, ವಾದದಲ್ಲಿ ಸೋಲಿಸ್ತಾ ಇದ್ರು, ಅವರ ಮುಖ ಬಾಡೋ ಹಾಗೆ ಮಾಡ್ತಾ ಇದ್ರು. ಮುಖದಲ್ಲಿ ಸೋತು ಸುಣ್ಣವಾಗ್ತಾರೆ ಅಂತಾರಲ್ಲ, ಹಾಗೆ ಸೋತು ಪಾಪ ಅವ್ರಿಗೆ ಬೇಜಾರಾಗ್ಬಿಡೋದು, ಅಯ್ಯೋ ನಾವು ಬಂದು ಸೋತುವಲ್ಲ ಅಂತ. ಹಾಗೆ ಅವರ ಮುಖ ಕಮಲ, ವಿಮತರ ಮುಖ ಕಮಲಂಗಳ ಬಾಡಿಸಿ. ವಿಮತರು ಅಂದ್ರೆ ಇವರ ಒಂದು ಮತ ಏನಿದೆ, ತತ್ವವಾದವೆಂಬ ಮತ, ಯಾರು ವ್ಯಾಸರಾಜರು ಸ್ವೀಕಾರ ಮಾಡಿರೋದು, ಅದಕ್ಕೆ ವಿರುದ್ಧವಾದ ಮತ, ಮಾಯಾವದ ಮತ ಆಗಿರ್ಬೋದು, ಬೇರೆ ಯಾವುದೇ ಮತ ಆಗಿರ್ಬೋದು, ಆ ಮತಗಳಲ್ಲಿ ಬಂದವರು ತಾವು ವಾದವನ್ನ ಮಾಡಿದರೆ ಆ ವಾದದಲ್ಲಿ ಅವರನ್ನ ಸೋಲಿಸಿ ಏನು ಮಾಡ್ತಾ ಇದ್ರು, ಅವರ ಮುಖ ಕಮಲ ಬಾಡುವ ಹಾಗೆ ಮಾಡ್ತಾ ಇದ್ರು. ಹೀಗೆ ವಿಮತರ ಮುಖ ಕಮಲಂಗಳ ಬಾಡಿಸಿ, ಸ್ವಮತರ ಹೃತ್ ಸಂತಾಪಗಳ ಓಡಿಸಿ. ಆಮೇಲೆ ಸ್ವಮತರು ತಮ್ಮ ಮತದವರು ಅಂದ್ರೆ ಯಾರು ತತ್ವವಾದವನ್ನ ಅನುಸರಣೆ ಮಾಡ್ತಾ ಇದ್ರು, ಮಾಧ್ವ ಪರಂಪರೆಯಲ್ಲಿ ಬಂದಿದ್ದಾರೋ, ಮಾಧ್ವ ಪರಂಪರೆಯಲ್ಲಿ ನಿಷ್ಠೆ ಇದೆಯೋ ಅಂಥವರಿಗೆ ಅವರ ಹೃದಯಕ್ಕೆ ಬಂದ ಸಂತಾಪವನ್ನ ಅವರು ಓಡಿಸ್ತಾ ಇದ್ರು. ಅಂದ್ರೆ ವಿಶೇಷವಾಗಿ ಮಾಧ್ವ ಪರಂಪರೆಯಲ್ಲಿ ಬಂದಿರತಕ್ಕಂಥ ವ್ಯಾಸರಾಜರು, ಮಾಧ್ವ ಪರಂಪರೆಯವರು ಯಾರೇ ಬಂದರೂ ಅವರಿಗೆ ಹೃದಯದ ತಾಪ ಆಗಿದ್ರೆ, ಅದು ಲೌಕಿಕವಾಗಿ ಹೃದಯದ ತಾಪ ಅಂತ ಬಂದಾಗ ಅವರಿಗೇನೋ ಮನೆಯಲ್ಲಿ ಕುಟುಂಬ, ಆ ಸಮಸ್ಯೆ, ಸಂಸಾರ ಸಮಸ್ಯೆ ಇಂಥದ್ದೇನಾದರೂ ತಾಪವಾಗಿದ್ರೆ, ಹೃದಯಕ್ಕೆ ತಾಪ ಆಗಿದ್ರೆ ಅದಕ್ಕೆ ತಮ್ಮ ತಪಶಕ್ತಿಯಿಂದ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಪರಿಹಾರವನ್ನ ಕೊಟ್ಟು ಆ ಹೃದಯ ಸಂತಾಪವನ್ನ ದೂರ ಮಾಡ್ತಾ ಇದ್ರು. ಅದು ಒಂದು ರೀತಿಯ ಅರ್ಥ. ಇನ್ನೊಂದು ಅರ್ಥದಲ್ಲಿ ಸ್ವಮತರ ಹೃತ್ ಸಂತಾಪ ಅಂದ್ರೆ ಬಹಳ ವಿಶೇಷವಾಗಿ ಮಾಧ್ವ ಮತದ ಪರಂಪರೆಯಲ್ಲಿ ಬಂದಿದ್ದಾರೆ. ಆದರೂ ಕೂಡ ವಿಶೇಷವಾದ ಶಾಸ್ತ್ರಾಧ್ಯಯನ ಇದೆಲ್ಲ ಮಾಡಲಿಕ್ಕೆ ಅಂತ ಹೊರಟಾಗ ಬಹಳ ಸಹಜವಾಗಿ ಟೀಕಾ ಅರ್ಥ ಆಗೋದಿಲ್ಲ, ಭಾಷ್ಯ ಅರ್ಥ ಆಗೋದಿಲ್ಲ, ಅನುವ್ಯಾಖ್ಯಾನ ಅರ್ಥ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅಲ್ಲಿ ಬಂದಿರುವ ವಿಚಾರಗಳೇನು, ನಾವು ವೇದಾಂತವನ್ನ ಪರಮತ ನಿರಾಕರಣೆ ಮಾಡಿ ಸಮತ ಸ್ಥಾಪನೆ ಮಾಡ್ತಕ್ಕಂಥದ್ದಲ್ಲಿ ಅನೇಕ ಸಂದೇಹ, ಗೊಂದಲ ಇದೆಲ್ಲ ಬರ್ತಲ್ಲ, ಅದನ್ನೆಲ್ಲ ದೂರ ಮಾಡ್ಕೊಳ್ತಕ್ಕಂಥದ್ದು ಹೇಗೆ? ಆಗ ಸಹಜವಾಗಿ ಅದೆಲ್ಲ ಆಗ್ಲಿಲ್ಲ ಅಂತಂದಾಗ ನಾವು ಮಾಧ್ವರಾಗಿ ಹುಟ್ಟಿದ್ವಪ್ಪ, ಇದೆಲ್ಲ ಮಾಡ್ಲಿಕ್ಕಾಗಿಲ್ಲ ಅಂತ ಹೃದಯದಲ್ಲಿ ಒಂದು ಸಂತಾಪ ಬರ್ತಾ ಇತ್ತು. ಆ ಸಂತಾಪವನ್ನ ವಿಶೇಷವಾಗಿ ತಮ್ಮ ಗ್ರಂಥಗಳ ರಚನೆಯ ಮೂಲಕವಾಗಿ ಆಗಿನ ಕಾಲದಲ್ಲಿ ಮಾಡಿದ್ರು. ಪಾಠ ಪ್ರವಚನದ ಮೂಲಕವಾಗಿ ಯಾರ್ಯಾರಿಗೆ ಏನು ಸಂದೇಹ ಗೊಂದಲ ಬಂದಿದೆಯೋ ಅದನ್ನು ಪರಿಹಾರ ಮಾಡಿ ಅವರಿಗೆ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ಮಾಧ್ವ ವೇದಾಂತವನ್ನು ಅವರಿಗೆಲ್ಲ ಕೊಟ್ಟು, ಹೀಗೆ ಚಂದ್ರ ಯಾವತ್ತಷ್ಟೇ ಸೂರ್ಯ ಅವನು ಪ್ರಖರವಾದ ಬೆಳಕನ್ನು ಕೊಡ್ತಾನೆ. ನಿಜವಾಗಿ ಎರಡೂ ಬೆಳಕೆ, ಅದು ಪ್ರಖರವಾದ ಬೆಳಕು. ಆ ಬೆಳಕನ್ನು ಎಲ್ಲರೂ ಸಹಿಸ್ಕೋತಾರೆ ಅಂತಿಲ್ಲ. ಚಂದ್ರ ಬೆಳಕು ಕೊಡ್ತಾನೆ, ಆದರೆ ಅದನ್ನು ಸಹಿಸ್ಕೋಬಹುದು. ಹಾಗೆ ಒಂದು ರೀತಿಯಿಂದ ಆಚಾರ್ಯರ ಗ್ರಂಥಗಳು ಅಂತ ಬಂದಾಗ ಒಂದು ರೀತಿ ಪ್ರಖರ ಸೂರ್ಯಕಿರಣಗಳಂತೆ, ಅದನ್ನು ಎಲ್ಲರೂ ಅರಗಿಸ್ಕೊಳ್ಳಿಕ್ಕಾಗೋದಿಲ್ಲ. ಆಗ ಅವರಿಗೆ ಎರಡು ಕಡೆನೂ ಕೂಡ ಸೂರ್ಯ ಚಂದ್ರ ಇಬ್ಬರೂ ಬೆಳಕನ್ನು ಕೊಡೋರಾದರೂ ಕೂಡ ಒಂದು ಪ್ರಖರವಾದ ಕಾಂತಿ, ಇನ್ನೊಂದು ತಂಪ ನೀಡತಕ್ಕಂಥ ಕಾಂತಿ. ಹಾಗೆ ಆಚಾರ್ಯರ ಗ್ರಂಥಗಳು, ಟೀಕಾ ಗ್ರಂಥಗಳು ಮತ್ತು ಟಿಪ್ಪಣಿ ಗ್ರಂಥ ಅಥವಾ ಬೇರೆ ಗ್ರಂಥಗಳು ವ್ಯಾಸರಾಜರು ಮಾಡಿರ್ತಕ್ಕಂಥದ್ದೇನಿದೆ ಎಲ್ಲವೂ ಕೂಡ ಜ್ಞಾನವನ್ನೇ ಕೊಡ್ತಕ್ಕಂಥದ್ದು, ಜ್ಞಾನದ ಬೆಳಕನ್ನೇ ಕೊಡ್ತಕ್ಕಂಥದ್ದು. ಆದರೆ ಆ ಜ್ಞಾನದ ಬೆಳಕು ಕೆಲವೊಂದು ಆಚಾರ್ಯರು ಕೊಟ್ಟಿರ್ತಕ್ಕಂಥದ್ದನ್ನ ಅರಗಿಸಿಕೊಳ್ಳುವ ಶಕ್ತಿ ಸಾಮರ್ಥ್ಯ ಸೂರ್ಯನ ಪ್ರಖರ ಕಿರಣಗಳನ್ನ ಅರಗಿಸಿಕೊಳ್ಳಿಕ್ಕೆ ಹೇಗಾಗೋದಿಲ್ಲ, ಹಾಗೆ ಕೆಲವರಿಗೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ತಮ್ಮ ಈ ಒಂದು ಚಂದ್ರನ ಕಿರಣಗಳ ಕಾಂತಿ, ಚಂದ್ರನ ಕಿರಣಗಳ ಕಾಂತಿಯನ್ನ ಕೊಟ್ಟು ಆ ಮೂಲಕವಾಗಿ ಅವರಿಗೆ ತಂಪಾದ ರೀತಿಯಲ್ಲಿ, ಅವರಿಗೆ ಜಾಸ್ತಿ ತಾಪವೇ ಆಗದೆ ಇದ್ದ ಹಾಗೆ
ಆಗಿರುವ ತಾಪವನ್ನೂ ಕೂಡ ದೂರ ಮಾಡಿ ಅವರು ವೇದಾಂತವನ್ನು ಸುಲಭವಾಗಿ ಸರಳವಾಗಿ ಪಾಠ ಪ್ರವಚನದ ಮೂಲಕ ತಿಳಿಸಿ ಹೃದಯದ ತಾಪವನ್ನು ದೂರ ಮಾಡಿದ್ದಾರೆ ಅಂತ ಹೀಗೆ ಸ್ವಮತರ ಸಂತಾಪಗಳ ಜೋಡಿಸಿ ಆ ಮೂಲಕವಾಗಿ ಚಂದ್ರ ಯಾವ ರೀತಿ ಎಲ್ಲ ತನ್ನ ಕಿರಣಗಳನ್ನು ಇಡೀ ಭೂಲೋಕದಲ್ಲಿ ಹರಡುತ್ತಾನೋ ಹಾಗೆ ಇವರು ಕೂಡ ತಮ್ಮ ಕೀರ್ತಿಯನ್ನು ವ್ಯಾಸರಾಜರು ಅಂತ ಹೇಳಿ ವ್ಯಾಸರಾಜರು ಮಾಡಿದ ಆಗಿನ ಕಾಲದ ಎಲ್ಲ ಒಂದು ಸತ್ಕಾರ್ಯಗಳನ್ನು ನೆನಪಿಸ್ಕೋತಾ ಇದ್ದಾರೆ ಜನರು. ಅವರ ಕೀರ್ತಿ ಚಂದ್ರನ ಕಿರಣಗಳು ಎಲ್ಲ ಕಡೆಯಲ್ಲೂ ಹಬ್ಬಿದ ರೀತಿಯಲ್ಲಿ ಅವರ ಕೀರ್ತಿ ಎಲ್ಲ ಕಡೆಯಲ್ಲೂ ಹರಡಿದೆ. ವಿಮಲ ಸುಕೀರ್ತಿಯ ಪಡೆದೆಯೋ ಚಂದ್ರ, ಶ್ರೇಷ್ಠವಾಗಿರ್ತಕ್ಕಂಥ ಕೀರ್ತಿಯನ್ನ ನೀವು ಪಡೆದಿದ್ದೀರಿ ಅಂತ ಎರಡನೆಯ ಪದ್ಯದಲ್ಲಿ ಚಂದ್ರ ರೂಪಕದಿಂದ ವರ್ಣನೆ ಮಾಡಿದ್ದಾರೆ. ಮೂರನೆಯ ಪದ್ಯದಲ್ಲಿ ಅವರನ್ನ ಕಾಮಧೇನು ಅಂತ ಕರೀತಾ ಇದ್ದಾರೆ. ವೇದಶಾಸ್ತ್ರವೆಂಬ ಶೃಂಗಗಳಿಂದ ಸುಧಾದಿ ಗ್ರಂಥಗಳೆಂಬ ಸ್ತನದಿಂದ ಒಪ್ಪುತ ತತ್ವಬೋಧನೆ ಎಂಬ ದುಗ್ಧ ಶಿಷ್ಯ ವತ್ಸಗಳಿಗೆ ಆದರದಲ್ಲಿ ಕೊಟ್ಟ ಯತಿ ಸುರಧೇನು. ಸುರಧೇನು ಅಂದರೆ ಕಾಮಧೇನು ಅಂತ ಅರ್ಥ. ಸುರಧೇನು ಕಾಮಧೇನು, ಸುರರ ದೇವತೆಗಳ ಧೇನು ಅಂದರೆ ಕಾಮಧೇನು. ಕಾಮಧೇನು ಏನು ವಿಶೇಷ? ಏನೇನು ಕೇಳ್ತೀವೋ ಅದನ್ನೆಲ್ಲ ಕೊಡುತ್ತೆ ಅಂತ ಅದು ಗೊತ್ತು ನಮಗೆ. ಆದರೆ ಕಾಮಧೇನು ಅಂತ ಬಂದಾಗ ಅದರ ದೇಹದ ರಚನೆ ಹೇಗೆ? ಅದಕ್ಕೆ ಶೃಂಗಗಳಿರುತ್ತೆ, ಕೊಂಬುಗಳಿರುತ್ತೆ, ಅದಾಗಿ ಸ್ತನಗಳು ಇರುತ್ತೆ. ಆ ಸ್ತನಗಳಿಂದ ವಿಶೇಷವಾಗಿ ಹಾಲು ಹರಿಯುತ್ತೆ. ಆ ಹಾಲನ್ನು ಯಾರು ಬೇಕಾಗಿರ್ತಕ್ಕಂಥವ್ರು ಆ ಹಾಲನ್ನು ಕುಡಿತಾರೆ. ಆ ಹಾಲನ್ನು ಪಡೆದು ಅವರೆಲ್ಲ ಖುಷಿ ಪಡ್ತಾರೆ. ಇದು ಕಾಮಧೇನು ಮಾಡ್ತಕ್ಕಂಥ ವಿಚಾರ. ಹಾಗೆ ಈ ಯತಿಸುರಧೇನು, ಈ ಯತಿಗಳೆಂಬ ಸುರಧೇನು, ವ್ಯಾಸರಾಜ ಯತಿ ಎಂಬ ಈ ಸುರಧೇನು ಕಾಮಧೇನು ಕೂಡ ಏನು ಮಾಡ್ತಾ ಇದೆ? ಇವರಿಗೂ ಕೂಡ ಎರಡು ಶೃಂಗಗಳಿದೆ, ಕೊಂಬಿದೆ. ಏನದು ಕೊಂಬು? ವೇದಶಾಸ್ತ್ರವೆಂಬ ಶೃಂಗಗಳಿಂದ ಈ ಕಾಮಧೇನು, ವ್ಯಾಸರಾಜರೆಂಬ ಈ ಕಾಮಧೇನಿಗೆ ಶಿಖರದ ಸ್ಥಾನದಲ್ಲಿ ಏನಿದೆ? ಶಿಖರದ ಸ್ಥಾನದಲ್ಲಿ ಅಂದರೆ ತಲೆಯ ಮೇಲೆ ಕೊಂಬು ಬಂದ ಹಾಗೆ ಇವರ ತಲೆಯ ಮೇಲೆ ಕೊಂಬಿನಂತೆ ಇರತಕ್ಕಂಥದ್ದು ಯಾವುದು? ವೇದಶಾಸ್ತ್ರಗಳು. ಅಂದರೆ ಅವರು ಯಾವತ್ತೂ ವೇದಶಾಸ್ತ್ರಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಆದರದಿಂದ ನೋಡ್ತಾ ಇದ್ರು. ವೇದಶಾಸ್ತ್ರ ಅಂತ ಹೇಳಿದ್ರೆ ಅದಕ್ಕೆ ಬಹಳ ಗೌರವದ ಆದರದ ಸ್ಥಾನವನ್ನು ಕೊಟ್ಟು ಅದನ್ನು ಅಧ್ಯಯನ ಮಾಡಿ ಅದನ್ನು ಅಷ್ಟೇ ಆದರದಿಂದ ಪಾಠ ಪ್ರವಚನದ ಮೂಲಕವಾಗಿ ಜನರಿಗೆಲ್ಲ ಕೊಡ್ತಾ ಇದ್ದದ್ದು. ಶೃಂಗಗಳು ಯಾವತ್ತೂ ಕೂಡ ಕೊಂಬುಗಳು ಸುರಧೇನುವಿನ ಕಾಮಧೇನುವಿನ ತಲೆಯ ಮೇಲೆ ಇದೆ. ಹಾಗೆ ಈ ಯಾರು ಯತಿ ಸುರಧೇನು ವ್ಯಾಸರಾಜರಿದ್ದಾರೆ, ಅವರ ತಲೆಯಲ್ಲಿ ಕಾಮಧೇನುವಿನ ಈ ತಲೆಯಲ್ಲಿ ಯಾವುದಿದೆ? ಶೃಂಗಗಳು ಯಾವುದು? ವೇದಶಾಸ್ತ್ರಗಳು. ವೇದಶಾಸ್ತ್ರಗಳೇ ಒಂದು ಶೃಂಗಗಳಾಗಿವೆ, ಕೊಂಬುಗಳಾಗಿವೆ. ಆಯ್ತು. ಅಂದ್ರೆ ವೇದಶಾಸ್ತ್ರವನ್ನ ಕೊಂಬಿನಂತೆ ಇಟ್ಟುಕೊಂಡು ಅಂದ್ರೆ ಅಭಿಪ್ರಾಯ ಬಹಳ ಗೌರವಾದರಗಳಿಂದ ಅದನ್ನ ನೋಡ್ತಾ ಇದ್ರು. ಅದಾದ ಮೇಲೆ ಸ್ತನ ಅಂದ್ರೆ ಯಾವತ್ತೂ ಕೂಡ ಹಸು ಯಾವತ್ತೂ ಕೂಡ ತನ್ನ ಸ್ತನದಿಂದ ಹಾಲನ್ನ ಕೊಡುತ್ತೆ. ಆ ಸ್ತನದಿಂದ ಹಾಲನ್ನ ಎಲ್ಲರೂ ಕೂಡ ಕರೆದು ಎಲ್ಲರೂ ಕೂಡ ಜನರು ಅದನ್ನ ಇಷ್ಟಪಡ್ತಕ್ಕಂಥವರೆಲ್ಲ ಸ್ವೀಕಾರ ಮಾಡ್ತಾರೆ. ಹಾಗೆ ಈ ಕಾಮಧೇನು, ಈ ವ್ಯಾಸರಾಜರೆಂಬ ಕಾಮಧೇನು, ಅವರು ಕೂಡ ಒಂದು ಸ್ತನ ಇದೆ ಅವರಿಗೆ. ಯಾವ ಸ್ತನಪ್ಪ? ಸುಧಾದಿ ಗ್ರಂಥಗಳೆಂಬ ಸ್ತನ. ನ್ಯಾಯಸುಧಾ, ವಾದಾವಲಿ ಮತ್ತು ಆಚಾರ್ಯರ ಅನೇಕ ಗ್ರಂಥಗಳಿಗೆ ಅವರು ರಚನೆ ಮಾಡಿರ್ತಕ್ಕಂತಹ ಟೀಕಾ ಗ್ರಂಥಗಳೇನಿದೆ ಅದೆಲ್ಲ ಇವರಿಗೆ ಸ್ತನದಂತೆ. ಈ ಸುರಧೇನು ಎಂಬತಕ್ಕಂತಹ ಯತಿಸುರಧೇನು ಎಂಬತಕ್ಕಂತಹ ವ್ಯಾಸರಾಜರ ಸ್ತನಗಳಂತೆ. ಸ್ತನಗಳಿಂದ ಹಾಲು ಬರತಕ್ಕಂಥ ರೀತಿಯಲ್ಲಿ ಈ ಸ್ತನದಿಂದಲೂ ಕೂಡ ಹಾಲು ಬರುತ್ತೆ. ಏನಪ್ಪ ಹಾಲು ಅಂತ ಬಂದಾಗ ತತ್ವಬೋಧನೆ ಎಂಬ ದುಗ್ಧ. ದುಗ್ಧ ಅಂದ್ರೆ ಹಾಲು. ತತ್ವಬೋಧನೆ, ತತ್ವಜ್ಞಾನ, ಅದೇ ಬಂದು ಹಾಲು. ನ್ಯಾಯಸುಧಾದಿ ಗ್ರಂಥಗಳನ್ನು ಓದಿದ್ರಿಂದ ಏನಾಗುತ್ತೆ? ತತ್ವಜ್ಞಾನ ಬರುತ್ತೆ. ಹೀಗೆ ನ್ಯಾಯಸುಧಾದಿ ಗ್ರಂಥಗಳನ್ನು ಅವರೇನು ರಚನೆ ಮಾಡಿದ್ರು ಅದು ಈ ಕಾಮಧೇನುವಿನ ಒಂದು ಸ್ತನಗಳಂತೆ ಇದೆ. ಆ ಸ್ತನಗಳಿಂದ ಬಂದಿರತಕ್ಕಂಥ ಹಾಲು ಯಾವುದು?
ತತ್ವಬೋಧನೆ ಎಂಬತಕ್ಕಂಥ ದುಗ್ಧ, ಹಾಲು. ಹಾಲು ಬಂದಾಗ ಬಹಳ ಮುಖ್ಯವಾಗಿ ಮೊದಲು ಕರುಗಳಿಗೆ ಹಾಲನ್ನು ಕೊಡಬೇಕು, ಕರುಗಳಿಗೆ ಹಾಲನ್ನು ಕೊಡಬೇಕು. ಹಾಗೆ ಈ ಸುರಧೇನು, ಯತಿ ಸುರಧೇನು ವ್ಯಾಸರಾಜರೇನಿದ್ದಾರೆ, ತಾವು ಮಾಡಿದ ಆ ಒಂದು ಶಾಸ್ತ್ರ ಗ್ರಂಥಗಳು, ಅದೇ ಒಂದು ಸ್ತನ, ಅದರಿಂದ ಬಂದಿರತಕ್ಕಂಥ ದುಗ್ಧ, ತತ್ವಬೋಧನೆ, ತತ್ವಜ್ಞಾನ, ಆ ಹಾಲನ್ನು ಯಾರಿಗೆ ಕೊಟ್ಟರು? ಶಿಷ್ಯ ವತ್ಸಂಗಳಿಗೆ, ಶಿಷ್ಯರೆಂಬ ಕರುಗಳು. ಯಾರ್ಯಾರು ಅವರು ಶಿಷ್ಯರಾಗಿ ಅವರ ಹತ್ರ ಬಂದಿದ್ದಾರೋ ಆ ಶಿಷ್ಯರೆಂಬ ಕರುಗಳಿಗೆ. ಯಾವತ್ತೂ ಅಷ್ಟೆ, ಹಾಲನ್ನು ಆಮೇಲೆನವರು ತಗೋತಾರೆ, ಇಲ್ಲ ಅಂತಲ್ಲ. ಆದರೂ ಮೊದಲು ಹಾಲಿನ ಪಾಲು ಯಾರಿಗೆ ಹೋಗಬೇಕು ಅಂತ ಹೇಳಿದ್ರೆ ಕರುಗಳಿಗೆ ಹೋಗಬೇಕು. ಹಾಗೇನೆ ಅವರ ತತ್ವಬೋಧನೆ ಎಲ್ಲರಿಗೂ ಇದೆ, ಇಲ್ಲ ಅಂತಲ್ಲ. ಆದರೆ ವಿಶೇಷವಾಗಿ ಅವರ ತತ್ವಬೋಧನೆ ಯಾರಿಗೆ? ಅವರ ಶಿಷ್ಯರಿಗೆ. ಯಾವ ರೀತಿ ಹಸು ಕರೀತಕ್ಕಂಥ ಹಾಲು ಅದು ಮೊದಲು ಅದರ ಪಾಲು ಯಾರಿಗೆ ಅಂದರೆ ಕರುಗಳಿಗೆ ಹೇಗೋ, ಹಾಗೆ ಇವರು ತಮ್ಮ ನ್ಯಾಯಸುಧಾದಿ ಗ್ರಂಥಗಳೆಂಬ ಸ್ತರಗಳಿಂದ ಬರತಕ್ಕಂತಹ ಆ ತತ್ವಬೋಧನೆ ಎಂಬ ದುಗ್ಧವನ್ನು ಮೊದಲು ಕೊಟ್ಟದ್ದು ತಮ್ಮ ಶಿಷ್ಯರೆಂಬ ಕರುಗಳಿಗೆ ಆದರದಲ್ಲಿ ಕೊಟ್ಟ ಇತಿ ಸುರಧೇನು. ಯಾವತ್ತಷ್ಟೇ ಈ ತತ್ವಬೋಧನೆಯನ್ನ ಹೇಗೆ ಮಾಡಬೇಕು ಅಂದರೆ ಗುರುಗಳು ಆದರದಿಂದ, ಯಾವ ರೀತಿ ತಾಯಿ ಹಸು ಕಾಮಧೇನು ತನ್ನ ಕರುಗಳಿಗೆ ಪ್ರೀತಿಯಿಂದ ಮೊಲೆಯನ್ನು ಊಡಿಸ್ತಾ ಹಾಲನ್ನು ಕೊಡುತ್ತೋ, ಹಾಗೆ ಬಹಳ ಪ್ರೀತಿಯಿಂದ ಆದರದಿಂದ ತಮ್ಮ ಶಿಷ್ಯರಿಗೆ ಈ ಒಂದು ನ್ಯಾಯಸುಧಾದಿ ಗ್ರಂಥಗಳೆಂಬ ಸ್ತನಗಳಿಂದ ಬರುವ ತತ್ವಬೋಧನೆ ಎಂಬ ದುಗ್ಧವನ್ನು ವಿತರಣೆ ಮಾಡ್ತಾ ಇದ್ರು. ಯಾವತ್ತಷ್ಟೇ ಗುರುಗಳಾಗಿರ್ತಕ್ಕಂಥವರು ಶಿಷ್ಯನ ಮೇಲೆ ಪ್ರೀತಿಯಿಂದ ಏನು ಕೊಡ್ತಾರೋ ಅದು ಮಾತ್ರ ಶಿಷ್ಯನಿಗೆ ಫಲಿಸುತ್ತೆ, ಇಲ್ಲದೆ ಇದ್ರೆ ಇಲ್ಲ ಅಂತ ಉಪನಿಷತ್ತು ಹೇಳ್ತಕ್ಕಂಥ ಮಾತು. ಆದ್ದರಿಂದ ವ್ಯಾಸರಾಜ ಗುರುಸಾರ್ವಭೌಮರು ಕೂಡ ತಮ್ಮ ಶಿಷ್ಯರಿಗೆ ಈ ತತ್ವಬೋಧನೆ ಎಂಬ ದುಗ್ಧವನ್ನ ಆದರದಿಂದ ಪ್ರೀತಿಯಿಂದ ಕೊಡ್ತಾ ಇದ್ರು. ಅದು ಶಿಷ್ಯರ ಮೇಲಿರ್ತಕ್ಕಂಥ ವಾತ್ಸಲ್ಯ. ಅಂತಹ ಯತಿಸುರ ಧೇನು ಆಗಿದ್ದಾರೆ ಅಂತ ಸುರಧೇನು ಕಾಮಧೇನು ಎನ್ನುವ ರೂಪಕದಿಂದ ಈ ಮೂರನೆಯ ಪದ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಮುಂದೆ ಅವರನ್ನ ಸೂರ್ಯ ಅಂತ ಆ ರೂಪಕದಿಂದ ವರ್ಣನೆ ಮಾಡ್ತಾರೆ. ಕುಟಿಲ ಮತಗಳೆಂಬ ಚಟುಲಾಂಧಕಾರಕ್ಕೆ ಪಟುತರ ತತ್ವಪ್ರಕಾಶಿಕೆಂತೆಂಬ ಚಟುಲ ಆತಪದಿಂದ ಖಂಡಿಸಿ ತೇಜೋತ್ಕಟದಿ ಮೆರದೆ ಬುಧ ಕಟಕಾಬ್ಜ ಮಿತ್ರ. ಬುಧ ಕಟಕ ಅಬ್ಜ ಮಿತ್ರ. ಅಬ್ಜ ಅಂದ್ರೆ ಕಮಲ, ಅಬ್ಜ ಮಿತ್ರ ಅಂದ್ರೆ ಕಮಲಗಳಿಗೆ ಗೆಳೆಯನಾಗಿರ್ತಕ್ಕಂಥ ಸೂರ್ಯ. ಕಮಲಗಳಿಗೆ ಗೆಳೆಯನಾದ, ಆಗಲೇ ಹೇಳಿದೆ, ಕಮಲಗಳು ಯಾವತ್ತೂ ಸೂರ್ಯೋದಯವಾದಾಗ ಅರಳತ್ತೆ. ಅದಕ್ಕೋಸ್ಕರವಾಗಿ ಕಮಲಗಳಿಗೆ ಮಿತ್ರ ಯಾರು? ಸೂರ್ಯ ಅಂತ ಹೇಳ್ತಾರೆ. ಹಾಗೆ ಅಬ್ಜ ಮಿತ್ರ ಯಾರು? ಈ ವ್ಯಾಸರಾಜರು. ಏನು ವಿಶೇಷ? ಸೂರ್ಯ ಯಾವತ್ತೂ ಕೂಡ ಏನು ಮಾಡ್ತಾನೆ? ಸೂರ್ಯ ಯಾವತ್ತೂ ಕೂಡ ದಟ್ಟವಾದ ಕತ್ತಲೆಯನ್ನ ದೂರ ಮಾಡ್ತಾನೆ. ದಟ್ಟವಾದ ಕತ್ತಲೆ, ಚಟುಲ ಅಂಧಕಾರ. ಚಟುಲ ಅಂದ್ರೆ ದಟ್ಟ, ದಟ್ಟವಾದ ಅಂಧಕಾರ, ಕತ್ತಲೆ. ಆ ಒಂದು ದಟ್ಟವಾದ ಕತ್ತಲೆಯನ್ನು ದೂರ ಮಾಡಬೇಕಾಗಿದ್ರೆ ಪಟುತರವಾದ ಒಂದು ಪ್ರಕಾಶಕ ಬೇಕು, ಬೆಳಕು ಬೇಕು. ಸೂರ್ಯನ ಬೆಳಕು ಕೂಡ ಪಟುತರ, ಬಹಳ ಬಹಳ ಏನಾಗಿರಬೇಕು? ಅದು ಪ್ರಖರವಾಗಿರ್ಬೇಕು. ಪ್ರಖರವಾದ ಆ ಸೂರ್ಯನ ಬೆಳಕಿನಿಂದ ಮಾತ್ರವೇ ದಟ್ಟವಾದ ಕತ್ತಲೆಯನ್ನ ದೂರ ಮಾಡಲಿಕ್ಕೆ ಸಾಧ್ಯ. ಹೀಗೆ ಸೂರ್ಯ ತನ್ನ ಆ ಒಂದು ಪಟುತರವಾದ ಅಂದರೆ ಬಹಳ ಬಹಳ ಬೆಳಗುವ ಆ ಒಂದು ಬೆಳಕೇನಿದೆ, ಆ ಬೆಳಕು ಅದರಿಂದ ದಟ್ಟವಾದ ಕತ್ತಲೆಯನ್ನ ದೂರ ಮಾಡ್ತಾನೆ. ಅದಾದ ಮೇಲೆ ವಿಶೇಷವಾಗಿ ಅವನು ತನ್ನ ಆತಪ ಅಂದರೆ ಸೂರ್ಯನ ಬಿಸಿಲು, ಆ ಬಿಸಿಲು ಕೂಡ ದಟ್ಟವಾಗತ್ತೆ. ನಮಗೆ ಮಧ್ಯಾಹ್ನದೊತ್ತು ಸೂರ್ಯನ ಬಿಸಿಗೆನ್ನ ತಡ್ಕೊಳ್ಳಿಕ್ಕಾಗಲ್ಲ. ಆ ರೀತಿ ಬಿಸಿಲನ್ನು ಕೊಟ್ಟು ತೇಜೋತ್ಕಟದಿಂದ ಅಂದರೆ ಉತ್ಕೃಷ್ಟವಾದ ತೇಜಸ್ಸಿನಿಂದ ಅವನು ಎಲ್ಲ ಕಡೆಯಲ್ಲೂ ಕೂಡ ಮೆರಿತಾನೆ. ವಿಶೇಷವಾಗಿ ಸೂರ್ಯ, ಆ ಸೂರ್ಯನ ಪ್ರಖರವಾದ ತೇಜಸ್ಸು, ಅದರಿಂದಾಗುವ ಕಾರ್ಯಗಳೆಲ್ಲವೂ ಕೂಡ ಅದ್ಭುತ. ಅದನ್ನು ಬಹಳ ವಿಶೇಷವಾಗಿ ಯಾರು ಪಡಿತಾರೆ ಅಂತ ಬಂದಾಗ ಅದನ್ನು ಅವರು ಮಾತ್ರವೇ, ಬೇರೆ ಯಾರೂ ಪಡಿಲಿಕ್ಕೆ ಸಾಧ್ಯವಿಲ್ಲ. ಜ್ಞಾನಿಗಳಾಗಿರ್ತಕ್ಕಂಥವರು, ದೊಡ್ಡವರು ಮಾತ್ರವೇ ವಿಶೇಷವಾಗಿ ಪಡೆಯೋದು. ಸಾಮಾನ್ಯ ಜನರು ಸೂರ್ಯನಿಂದ ಎಷ್ಟು ಬೇಕೋ ಅಷ್ಟನ್ನು ಪಡಿತಾರೆ, ಇಲ್ಲ ಅಂತಲ್ಲ. ಅಂತೂ ಸೂರ್ಯ ಮಾಡುವ ಕೆಲಸ ತನ್ನ ಪ್ರಖರವಾದ ಬೆಳಕಿನಿಂದ ಗಾಢವಾದ ಕತ್ತಲೆಯನ್ನು ದೂರ ಮಾಡಿ ಮತ್ತೆ
ಬಹಳ ವಿಶೇಷವಾಗಿ ತೇಜೋತ್ಕಟದಿಂದ ಮೆರಿತಾನೆ ಅಂತ ನಾವು ಸೂರ್ಯನ ಬಗ್ಗೆ ನೋಡ್ತೇವೆ. ಇವರು ಕೂಡ ಒಂದು ಸೂರ್ಯ. ಇವರು ಕೂಡ ಕುಟಿಲ ಮತಗಳು ಅಂತ, ಅದು ನಾನು ಹಿಂದಿನ ಉಪನ್ಯಾಸದಲ್ಲೂ ಕೂಡ ಹೇಳಿದ್ದೇನೆ. ಬೇರೆ ಬೇರೆ ಮತಗಳೇನಿದೆ ಕುಟಿಲವಾದ ಮತಗಳು, ಕುಟಿಲವಾದ ರೀತಿಯಲ್ಲಿ ತಮ್ಮ ವಾದವನ್ನ ಮಂಡನೆ ಮಾಡಿ ಸಮರ್ಥನೆ ಮಾಡಲಿಕ್ಕೆ ಬರ್ತಾರೆ. ಅದಕ್ಕೆ ಸರಿಯಾಗಿ ಪ್ರಮಾಣಗಳ ಬೆಂಬಲವಿಲ್ಲ. ಸುಮ್ಮನೆ ಒಂದು ರೀತಿ ತಮ್ಮ ಬುದ್ಧಿ ವೈಭವದಿಂದ ಮತಿ ವೈಭವದಿಂದ ಅದನ್ನ ಏನೋ ಮಾಡಿ ಕಷ್ಟಪಟ್ಟು ಕೂಡಿಸ್ಲಿಕ್ಕೆ ಅಂತ ಹೊರತಕ್ಕಂಥ ವಾದಗಳು, ಅದರಲ್ಲಿ ಹುರುಳಿಲ್ಲ. ಅದೆಲ್ಲ ಕುಟಿಲತನದಿಂದ ಏನೋ ಯುಕ್ತಿಯನ್ನ ಬಳಸಿ ಅದನ್ನ ಸಮರ್ಥನೆ ಮಾಡಲಿಕ್ಕೆ ಅಂತ ಬರತಕ್ಕಂತಹ ಏನೇನು ಮತಗಳಿದೆ, ಕುಟಿಲ ಮತಗಳು, ಅದು ಒಂದು ರೀತಿ ಚಟುಲ ಅಂಧಕಾರ, ಗಾಢವಾದ ದಟ್ಟವಾದ ಕತ್ತಲೆ ಇದ್ದ ಹಾಗೆ, ಗಾಢವಾದ ದಟ್ಟವಾದ ಕತ್ತಲೆ ಇದ್ದ ಹಾಗೆ. ಅಂತಹ ಕತ್ತಲೆಯನ್ನ ಪಟುತರ ತತ್ವಪ್ರಕಾಶಿಕೆಂತೆಂಬ ಚಟುಲಾತಪದಿಂದ, ಯಾವ ರೀತಿ ಗಾಢವಾದ ಕತ್ತಲೆಯನ್ನ ಚಟುಲ ಆತಪ, ಪ್ರಖರವಾಗಿರ್ತಕ್ಕಂತಹ ಬಿಸಿಲಿನಿಂದ, ಪ್ರಕಾಶದಿಂದ ಸೂರ್ಯ ಕತ್ತಲೆಯನ್ನ ದೂರ ಮಾಡೋ ಹಾಗೆ ಇವರು ಅತ್ಯಂತ ಶ್ರೇಷ್ಠವಾದ ತತ್ವಪ್ರಕಾಶಿಕ ಎನ್ನುವ ಗ್ರಂಥ, ಅದು ಮೈನು. ಚಟುಲಾತಪ ಅಂತ ಬಂದಾಗ ಪ್ರಖರವಾದ ಬಿಸಿಲು. ಇವರು ಯಾವುದು, ಈ ಸೂರ್ಯನ ಪ್ರಖರವಾದ ಬಿಸಿಲು ಯಾವುದು ಅಂದರೆ ತತ್ವಪ್ರಕಾಶಿಕ ಅಂತ ಒಂದು ಗ್ರಂಥ. ಅದು ಪಟುತರ ತತ್ವಪ್ರಕಾಶಿಕ, ಬಹಳ ಚೆನ್ನಾಗಿ ತತ್ವವನ್ನ ಪ್ರಕಾಶನ ಮಾಡುವ, ಬೆಳಗಿಸುವ ಒಂದು ಗ್ರಂಥ. ಆ ಗ್ರಂಥದ ಮೂಲಕವಾಗಿ ಏನು ಮಾಡಿದರು, ಅದೇ ಒಂದು ಚಟುಲಾತಪ, ದಟ್ಟವಾಗಿರ್ತಕ್ಕಂತಹ ಒಂದು ಬಿಸಿಲು. ಆ ಬಿಸಿಲಿನಿಂದ ಆ ಮತಗಳನ್ನೆಲ್ಲ ಖಂಡನೆ ಮಾಡಿದರು, ಕುಟಿಲ ಮತಗಳನ್ನ ಖಂಡನೆ ಮಾಡಿದರು ಅಂತ. ತತ್ವಪ್ರಕಾಶಿಕ ಅಂತ ಹೇಳಿ ಒಂದು ಗ್ರಂಥ ಇದೆ, ಅದು ಹೌದು. ಮತ್ತೆ ಉಳಿದ ಎಲ್ಲ ಗ್ರಂಥಗಳು ತತ್ವಪ್ರಕಾಶಿಕಾನೇ, ಇಲ್ಲ ಅಂತಲ್ಲ. ನೀವು ಯಾವುದೇ ಅವರ ಟೀಕಾ ಗ್ರಂಥಗಳನ್ನು ತೆಗೆದುಕೊಂಡ್ರು ಕೂಡ ಅದೆಲ್ಲವೂ ತತ್ವವನ್ನ ಪ್ರಕಾಶನಗೊಳಿಸುತ್ತೆ. ತತ್ವಪ್ರಕಾಶಿಕ ಅಂತ ಹೇಳಿ ಅದು ಒಂದು ಗ್ರಂಥ ಇದೆ. ಅದು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕಾ ರೂಪದಲ್ಲಿ ಬಂದಿರತಕ್ಕಂಥದ್ದು. ಪ್ರತಿಯೊಂದು ಸೂತ್ರಕ್ಕೂ ಸಂಬಂಧಪಟ್ಟಂತೆ ಪೂರ್ವಪಕ್ಷ ಸಿದ್ಧಾಂತ ಎಲ್ಲವನ್ನ ಬಹಳ ಸುಂದರವಾಗಿ ಸಾಮಾನ್ಯ ಜನರಿಗೂ ಅರ್ಥವಾದ ಹಾಗೆ ಬರೆದಿರ್ತಕ್ಕಂಥದ್ದು, ಬಹಳ ಚೆನ್ನಾಗಿದೆ. ಅದನ್ನ ಮಾಡಿ ಅದರ ಮೂಲಕವಾಗಿ ಈ ಒಂದು ಕುಟಿಲ ಮತಗಳೆಂಬ ಅಂಧಕಾರ, ಕತ್ತಲೆಯನ್ನ ದೂರ ಮಾಡಿದ್ದು ಹೌದು. ಜೊತೆಗೆ ಇವರು ಮಾಡಿದ ಎಲ್ಲ ಗ್ರಂಥಗಳು ತತ್ವವನ್ನೇ ಬೆಳಗೋದ್ರಿಂದಾಗಿ, ತತ್ವದ ಪ್ರಕಾಶವನ್ನೇ ಕೊಡೋದ್ರಿಂದಾಗಿ ಎಲ್ಲ ಗ್ರಂಥಗಳನ್ನು ತತ್ವಪ್ರಕಾಶಿಕ ಅಂತ ಕರೀಬಹುದು. ಆ ರೀತಿ ತಮ್ಮ ತತ್ವಪ್ರಕಾಶಿಕ ಎನ್ನುವ ಗ್ರಂಥಗಳ ಸಮೂಹದಿಂದ ಅದೇ ಒಂದು ಚಟುಲಾತಪ, ದಟ್ಟವಾಗಿರ್ತಕ್ಕಂಥ ಬಿಸಿಲು, ಅದರಿಂದ ಖಂಡಿಸಿದ್ದಾರೆ. ಯಾವುದನ್ನ, ಕುಟಿಲ ಮತಗಳೆಂಬ ಚಟುಲಾಂಧಕಾರವನ್ನ ಖಂಡಿಸಿದ್ದಾರೆ. ಮಾಡಿ ತೇಜೋತ್ಕಟದಿ ಮೆರೆದೆ, ಉತ್ಕೃಷ್ಟವಾದ ತೇಜಸ್ಸಿನಿಂದ ಮೆರೆದಿದ್ದಾರೆ. ಅಂತಹ ಬುಧಕಟಕ ಅಬ್ಜ ಮಿತ್ರ. ಬುಧಕಟಕ, ಬುಧ ಅಂದ್ರೆ ಜ್ಞಾನಿಗಳು, ಜ್ಞಾನಿಗಳ ಕಟಕ ಅಂದ್ರೆ ಸಮೂಹ, ಜ್ಞಾನಿಗಳ ಸಮೂಹವೆಂಬ ಅಬ್ಜ ಕಮಲಗಳಿಗೆ ಮಿತ್ರ, ಗೆಳೆಯನಾಗಿರ್ತಕ್ಕಂಥ ಸೂರ್ಯನೇ. ಆಗಲೇ ಹೇಳಿದೆ, ಸೂರ್ಯನ ಆ ಪ್ರಖರವಾದ ಕಿರಣಗಳನ್ನ ಕೆಲವರು ಸಹಿಸ್ಕೋಬಹುದು, ಎಲ್ಲರೂ ಸಹಿಸ್ಕೊಳ್ಳಿಕ್ಕಾಗಲ್ಲ. ಹಾಗೇನೆ ಇವರು ಅಷ್ಟೆ, ಆ ಪ್ರಖರವಾದ ಗ್ರಂಥಗಳನ್ನ ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ಸಹಿಸ್ಕೋಬೇಕು ಅಂದ್ರೆ ಎಲ್ರ ಕೈಲೂ ಸಾಧ್ಯವಿಲ್ಲ. ಹಾಗೆ ಅಂತ ಹೇಳಿ ಅವರು ಕೆಳಗಿಳಿದು ಬಂದಿಲ್ಲ ಅಂತಲ್ಲ, ಬಂದಿದ್ದಾರೆ. ಆದರೂ ಆಯ್ತಾ, ಅವರ ಒಂದು ಶ್ರೇಷ್ಠವಾದ ಗ್ರಂಥಗಳ ಆ ಗಾಂಭೀರ್ಯವನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗಿದ್ರೆ ಬುಧ ಜನರಿಗೆ ಸಾಧ್ಯ. ಆದ್ರಿಂದ ಬುಧ ಜನರ ಕಟಕ ಸಮೂಹ ಅವರೇ ಒಂದು ಕಮಲ, ಅಂತಹ ಕಮಲಕ್ಕೆ ಮಿತ್ರನಂತೆ ಅಂತ ಹೇಳಿದ್ರೆ ಸೂರ್ಯ ಆಗಿದ್ದಾರೆ ಇವರು ಅಂತ ಸೂರ್ಯನ ಒಂದು ರೂಪಕದಿಂದ 4ನೆಯ ಒಂದು ಪದ್ಯದಲ್ಲಿ ವರ್ಣನೆ ಮಾಡಿದರು. ಮುಂದೆ ಅವರನ್ನ ವಿಶೇಷವಾಗಿ ನ್ಯಾಯಸುಧಾ ಏನು ಕೊಟ್ಟಿದ್ದಾರೆ, ಹೌದು, ಅದರ ಬಗ್ಗೆ ಒಂದು ರೂಪಕದಿಂದ ವರ್ಣನೆ ಮಾಡ್ತಾ ಇದ್ದಾರೆ. ವಸ್ತುತಃ ಸುಧಾ ಅಂದ್ರೆ ಅಮೃತ. ಅಮೃತವನ್ನ ತೆಗೆದದ್ದು ಹೇಗೆ? ಅಮೃತವನ್ನ ವಿಶೇಷವಾಗಿ ಕ್ಷೀರ ಸಮುದ್ರ, ಆ ಕ್ಷೀರ ಸಮುದ್ರದಲ್ಲಿ ಮಂದರ ಪರ್ವತವನ್ನ ಇಟ್ಟು ಆಯ್ತಾ, ವಾಸುಕಿ ನಾಗನನ್ನ ಕಟ್ಟಿ ಆಯ್ತಾ, ವಾಸುಕಿ ನಾಗನನ್ನ ಕಟ್ಟಿ ದೇವತೆಗಳು ದೈತ್ಯರು ಇಬ್ಬರು ಕೂಡ ಕಡದಾಗ ಸುಧಾ ಬಂತು ಅಂತ ನಾವು, ಅಮೃತ ಬಂತು ಅಂತ ಕಥೆ ಕೇಳ್ತೇವೆ. ಇಲ್ಲಿ ಅದೇ ಒಂದು ರೂಪಕವನ್ನ ಇಟ್ಟುಕೊಂಡು ಇಲ್ಲಿ ಯಾವುದು ಒಂದು ಮಂದರ ಪರ್ವತ, ಯಾವುದಪ್ಪ ಆ ಒಂದು
ಕ್ಷೀರ ಸಮುದ್ರ, ಇಲ್ಲಿ ಪಾಶ ಯಾವುದು, ಬಂದಿರತಕ್ಕಂಥ ಸುಧಾ ಯಾವುದು, ಅದನ್ನ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ವ್ಯಾಸಸೂತ್ರಗಳೆಂಬ ಮಂದರವನು ವೇದರಾಶಿ ಎಂಬ ವಾರಾಶಿಯೊಳಿಟ್ಟು ಸ್ತ್ರೀ ಸರ್ವಜ್ಞ ವಾಕ್ಯ ಪಾಶದಿ ಸುತ್ತಿ ಭಾಸುರ ನ್ಯಾಯ ಸುಧಾ ಪಡೆದೆ ಯತೀಂದ್ರ. ಯತೀಂದ್ರ, ಯತಿಶ್ರೇಷ್ಠರಾಗಿರ್ತಕ್ಕಂಥ ಜಯರಾಯರೇ, ನೀವು ಕೂಡ ನ್ಯಾಯಸುಧಾವನ್ನ ಪಡೆದಿದ್ದೀರಿ. ನ್ಯಾಯಸುಧಾ ಅಂದ್ರೆ ಅಮೃತನೇ. ನ್ಯಾಯಸುಧಾ ಅಮೃತ ಯಾವ ರೀತಿ ಉತ್ಪಾದನೆ ಆಯಿತು, ಅದರ ಹುಟ್ಟು ಹೇಗೆ ಅಂತ ಹೇಳಿದ್ರೆ ಆಗ್ಲೇ ಹೇಳಿದೆ. ಅದನ್ನ ನಾವು ಮಂದರ ಪರ್ವತವನ್ನ ಕ್ಷೀರ ಸಮುದ್ರದಲ್ಲಿ ಇಟ್ಟು ವಾಸುಕಿ ನಾಗವನ್ನ ಕಟ್ಟಿ ಕಡದಾಗ, ಹಾಗೆ ಇಲ್ಲೂ ಕೂಡ ಯಾವ ಮಂದರ ಪರ್ವತ? ವೇದವ್ಯಾಸರ ಬ್ರಹ್ಮಸೂತ್ರಗಳೇ ಒಂದು ಮಂದರ ಪರ್ವತ. ವೇದವ್ಯಾಸರ ಬ್ರಹ್ಮಸೂತ್ರಗಳೇ ಒಂದು ಮಂದರ ಪರ್ವತ. ಅದನ್ನ ಇಟ್ಟಿದ್ದು ಎಲ್ಲಿ? ಅದು ಅಲ್ಲಿ ಮಂದರ ಪರ್ವತವನ್ನ ಕ್ಷೀರಸಾಗರದಲ್ಲಿ ಇಟ್ಟಿದ್ದು. ಇಲ್ಲಿ ಯಾವ ಕ್ಷೀರಸಾಗರದಲ್ಲಿ ಇಟ್ರಿ ಅಂತ ಬಂದಾಗ ವೇದರಾಶಿ ಎಂಬ ವಾರಾಶಿಯೊಳಿಟ್ಟು. ವೇದರಾಶಿ, ವೇದಗಳ ರಾಶಿ ಏನಿದೆ ಅದೇ ಒಂದು ವಾರಾಶಿ, ಕ್ಷೀರ ಸಮುದ್ರ. ಹೌದು, ಅಂತಹ ಕ್ಷೀರ ಸಮುದ್ರದಲ್ಲಿಟ್ಟು ಅದಕ್ಕೆ ವಾಸುಕಿ ನಾಗದಂತೆ ಯಾವುದನ್ನ ಕಟ್ರಿ? ಸರ್ವಜ್ಞ ವಾಕ್ಯ ಪಾಶದಿ ಸುತ್ತಿ. ಸರ್ವಜ್ಞಾಚಾರ್ಯರ, ಮಧ್ವಾಚಾರ್ಯರ ವಾಕ್ಯಗಳೇನಿದೆ ಅದೇ ಒಂದು ಪಾಶ, ಅದರಿಂದ ಸುತ್ತಿ ಭಾಸುರ ನ್ಯಾಯ ಸುಧಾ ಪಡೆದೆ ಯತೀಂದ್ರ. ಅತ್ಯಂತ ಪ್ರಕಾಶಮಾನವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ನ್ಯಾಯಸುಧಾವನ್ನ ನೀವು ಪಡೆದಿದ್ದೀರಿ ಅಂತ. ಅಂದ್ರೆ ಈ ನ್ಯಾಯಸುಧಾ ಗ್ರಂಥ ಅದರ ಒಂದು ರೀತಿ ಹೇಗೆ ಬಂತು, ಈ ಅಮೃತದ ಹುಟ್ಟು ಹೇಗೆ ಆಯಿತು ಅಂದ್ರೆ ಬಹಳ ಸುಂದರವಾಗಿ ಹೇಳ್ತಾರೆ. ಅಂದ್ರೆ ನಮಗೆ ವೇದವ್ಯಾಸರ ಬ್ರಹ್ಮಸೂತ್ರಗಳು ಅದು ಮುಖ್ಯ, ಅದರ ಆಧಾರದಲ್ಲಿ ಬಂದಿರತಕ್ಕಂಥದ್ದು ಆಯ್ತು. ಆ ಸೂತ್ರಗಳನ್ನ ಮಂದರ ಪರ್ವತವನ್ನಾಗಿ ಇಟ್ಕೊಂಡ್ರು. ಅಂದ್ರೆ ಮಂದರ ಪರ್ವತ ಒಂದು ರೀತಿ ಮಥನ ಮಾಡಲಿಕ್ಕೆ, ಕಡಿಲಿಕ್ಕೆ ಮಂದರ ಪರ್ವತ ಬಹಳ ಮುಖ್ಯ. ಹಾಗೆ ಈ ನ್ಯಾಯಸುಧಾ ಮಥನಾಗಿ ಬಂದಿರತಕ್ಕಂಥದ್ದು ನ್ಯಾಯಸುಧಾ ಅಮೃತ ಆಯ್ತಾ. ಆ ಮಥನಾಗ್ಲಿಕ್ಕೆ ಒಂದು ಗಟ್ಟಿಯಾಗಿ ಪರ್ವತದಂತೆ ಇರತಕ್ಕಂಥದ್ದು ಯಾವುದಪ್ಪ ಅಂತ ಬಂದ್ರೆ ಅದು ವೇದವ್ಯಾಸರ ಬ್ರಹ್ಮಸೂತ್ರಗಳು. ವೇದವ್ಯಾಸರ ಬ್ರಹ್ಮಸೂತ್ರಗಳನ್ನ ಗಟ್ಟಿಯಾಗಿ ಆಧರಿಸಿಕೊಂಡು ಬಂದಿರತಕ್ಕಂಥದ್ದು ಯಾವುದು ಇದು. ಮತ್ತು ಮಂದರ ಪರ್ವತವನ್ನ ಇಟ್ಟಿದ್ದೆ ಎಲ್ಲಿ? ಕ್ಷೀರ ಸಮುದ್ರದಲ್ಲಿ ಅಲ್ಲ, ಅದು ಒಂದು ಮುಖ್ಯವಾದ ಆಧಾರ. ಹಾಗೇನೆ ಇಲ್ಲೂ ಕೂಡ ಯಾವ ಕ್ಷೀರ ಸಮುದ್ರ? ಇದು ವೇದರಾಶಿ ಎಂಬ ಕ್ಷೀರ ಸಮುದ್ರ. ಅಂದ್ರೆ ಮತ್ತೊಂದು ಆಧಾರ ಯಾವುದಪ್ಪ ಅಂತ ಬಂದಾಗ ವಿಶೇಷವಾಗಿ ವೇದರಾಶಿಗಳು. ವೇದರಾಶಿಗಳ ಆಧಾರದಲ್ಲಿ ಅದರಲ್ಲಿ ಬ್ರಹ್ಮಸೂತ್ರಗಳನ್ನ ಇಟ್ಟು ಕಡದದ್ದು. ಮತ್ತೆ ಕಡಿಬೇಕಾಗಿದ್ರೆ ಹೇಗೆ ಕಡದದ್ದು? ವೇದರಾಶಿಗಳನ್ನ ಬ್ರಹ್ಮಸೂತ್ರಗಳ ಆಧಾರದಲ್ಲಿ ಕಡಿಬೇಕಾಗಿದ್ರೆ ಅಲ್ಲಿ ಇನ್ನೊಂದು ಪಾಶ ಕಟ್ಟಬೇಕಾಗಿತ್ತು. ಏನು ಪಾಶವನ್ನ ಕಟ್ಟಿದ್ರು? ಸರ್ವಜ್ಞ ವಾಕ್ಯ ಪಾಶದಿ ಸುತ್ತಿ. ಸರ್ವಜ್ಞಾಚಾರ್ಯರ ವಾಕ್ಯಗಳೇನಿದೆ ಅದೇ ಒಂದು ಹಗ್ಗ. ಅಂದ್ರೆ ನೀವು ವೇದಗಳ ಅರ್ಥವನ್ನ ತಿಳಿಬೇಕು. ವೇದಗಳ ಅರ್ಥವನ್ನ ಹೇಗೆ ತಿಳಿಯಬೇಕು? ಬ್ರಹ್ಮಸೂತ್ರಗಳ ಆಧಾರದಲ್ಲಿ. ಬ್ರಹ್ಮಸೂತ್ರಗಳ ಆಧಾರದಲ್ಲೂ ಕೂಡ ಹೇಗೆ ತಿಳಿಬೇಕು? ಬ್ರಹ್ಮಸೂತ್ರಗಳಿಗೆ ಆಚಾರ್ಯರು ಕೊಟ್ಟ ಅರ್ಥವನ್ನ ಇಟ್ಟುಕೊಂಡು ಅದರ ಆಧಾರದಲ್ಲಿ ಆಯ್ತಾ ನೀವು ಸಮುದ್ರ ಮಥನ ಮಾಡಿದರೆ, ವೇದರಾಶಿ ಎಂಬ ಸಮುದ್ರ ಮಥನ ಮಾಡಿದರೆ ನಮಗೆ ನ್ಯಾಯಸುಧಾ ಎನ್ನುವ ಅಮೃತ ಸಿಗತ್ತಪ್ಪ ಅಂತ ಹೇಳ್ತಕ್ಕಂಥ ಮಾತು. ಅಂದ್ರೆ ಅಷ್ಟು ಸುಲಭದಲ್ಲಿ ಇಲ್ಲ. ಅಮೃತ ಸಿಗಬೇಕು ಅಂತಿದ್ರೆ ಅದಕ್ಕೆ ಗಟ್ಟಿಯಾದ ಒಂದು ಮಂದರ ಪರ್ವತ, ಅದೇ ವಿಸ್ತಾರವಾದ ಒಂದು ಕ್ಷೀರ ಸಮುದ್ರ ಆಯ್ತಾ. ಮತ್ತೆ ಆ ಗಟ್ಟಿಯಾದ ಆ ಮಂದರ ಪರ್ವತವನ್ನು ಕೂಡ ಮತ್ತೊಂದು ವಾಸುಕಿನಾಗದಿಂದ ಕಟ್ಟಿ ಮಥನ ಮಾಡಿದಾಗ ಬಂದಿರತಕ್ಕಂಥದ್ದಲ್ಲಿ ಶ್ರೇಷ್ಠವಾದ ಅಮೃತ. ಹಾಗೇನೆ ನ್ಯಾಯಸುಧಾ ಅನ್ನು ಕೂಡ ಇಷ್ಟೆಲ್ಲ ಒಂದು ಆಧಾರ, ಅತ್ಯಂತ ಶ್ರೇಷ್ಠವಾದ ವೇದರಾಶಿ ಎಂಬ ವಾರಾಶಿ ಕ್ಷೀರ ಸಮುದ್ರದಲ್ಲಿ ಇಟ್ಟು, ಅದೇ ರೀತಿಯಾಗಿ ಮತ್ತೊಂದು ವ್ಯಾಸಸೂತ್ರಗಳು, ವೇದವ್ಯಾಸರ ಬ್ರಹ್ಮಸೂತ್ರಗಳೆಂಬ ಮಂದರ ಪರ್ವತವನ್ನ ಇಟ್ಟು ಅದರ ಆಧಾರದಲ್ಲಿ ಅದನ್ನು ಕೂಡ ಮಧ್ವಾಚಾರ್ಯರ ಸರ್ವಜ್ಞಾಚಾರ್ಯರ ವಾಕ್ಯಗಳೆಂಬ ಪಾಶದಿಂದ ಕಟ್ಟಿದಾಗ, ಅಂದ್ರೆ ಬಹಳ ಮುಖ್ಯವಾಗಿ ವೇದಗಳ ಒಂದು ಚಿಂತನೆ. ಆ ವೇದಗಳ ಚಿಂತನೆಯನ್ನ ಯಾವ ಆಧಾರದಲ್ಲಿ ಮಾಡಿದ್ದು? ಬ್ರಹ್ಮಸೂತ್ರಗಳ ಆಧಾರದಲ್ಲಿ. ಆ ಬ್ರಹ್ಮಸೂತ್ರಗಳ ಚಿಂತನೆಯನ್ನ ಯಾವ ಆಧಾರದಲ್ಲಿ ಮಾಡಿದ್ದು? ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥಗಳ ಆಧಾರದಲ್ಲಿ ಮಾಡಿದ್ದು. ಹೀಗೆಲ್ಲ ಆದಾಗ ಸಿಕ್ಕಿರ್ತಕ್ಕಂಥದ್ದು ಶ್ರೇಷ್ಠವಾದ ನ್ಯಾಯಸುಧಾ. ಅಂತಹ ನ್ಯಾಯಸುಧಾವನ್ನ ಪಡೆದಿದ್ದೀರಿ ಯತೀಂದ್ರರೇ ಅಂತ
ಆ ನ್ಯಾಯಸುಧಾದ ಹುಟ್ಟನ್ನ ವರ್ಣನೆ ಮಾಡ್ತಾ ಬಹಳ ಶ್ರೇಷ್ಠರಾಗಿ ನಮಗೆ ನ್ಯಾಯಸುಧಾವನ್ನ ಕೊಟ್ಟವರೇ ಅಂತ ಕೇಳ್ತಾ ಇದ್ದಾರೆ, ವರ್ಣನೆ ಮಾಡ್ತಾ ಇದ್ದಾರೆ. 6ನೇ ಪದ್ಯ. ವನಜನಾಭನ ಗುಣಮಳಿಗಳು ಸರ್ವಜ್ಞ ಮುನಿಕೃತ ಗ್ರಂಥಗಳು ಅವನಿಯೊಳು ಅಡಗೆ ಸರ್ಜನರಿಗೆ ಟೀಕಾಂಜನದಿಂದ ತೋರಿಸಿ ಘನಸುಖ ಸಾಧನೆ ಮಾಡಿದ್ಯೋ ಧೀರ. ಧೀರರೇ ಅಂತ ಅವರನ್ನ ಧೈರ್ಯಶಾಲಿಗಳೇ ಅಂತ ಹೊಗಳ್ತಾ ಇದ್ದಾರೆ. ಏನಪ್ಪ ಇದು, ಏನಿದು ಧೈರ್ಯ, ಯಾಕಿದು ಧೈರ್ಯ ಅಂತ. ಇದು ಇಷ್ಟು ವಿಚಾರ. ಯಾವುದಾದ್ರೂ ಒಂದು ಬೇಕಾಗಿರ್ತಕ್ಕಂಥ ಒಂದು ಸಂಪತ್ತು ಅದು ಎಲ್ಲೋ ಒಂದು ಕಡೆ ಹೋಗಿ ಅಡಗಿ ಕೂತ್ಕೊಂಡ್ಬಿಟ್ಟಿದ್ರೆ, ಅಡಗಿ ಕೂತಿರ್ತಕ್ಕಂಥ ಸಂಪತ್ತನ್ನ ನಾವೇನ್ ಮಾಡ್ತೀವಿ, ಅಂಜನ ಹಾಕ್ತೀವಿ. ಎಲ್ಲಿ ಅಡಗಿದೆ ಅಂತ ಹೇಳಿ ಅಂಜನ ಹಾಕಿ ಹುಡುಕಿ ಆ ಸಂಪತ್ತನ್ನ ತೆಗೆದುಕೊಂಡು ಬರ್ತೀವಿ, ಆ ಸಂಪತ್ತನ್ನ ಪಡೆದು ಖುಷಿ ಪಡ್ತೀವಿ. ಹಾಗೆ ಇಲ್ಲೂ ಕೂಡ ಆಗಿರೋ ಕಥೆ. ಏನಪ್ಪ ಇದು, ಏನು ಶ್ರೇಷ್ಠವಾಗಿರ್ತಕ್ಕಂಥ ಸಂಪತ್ತು ಅಡಗಿದ್ಯಾವುದು? ವನಜನಾಭನ ಗುಣಮಣಿಗಳು, ಅದೇ ಶ್ರೇಷ್ಠವಾದ ಸಂಪತ್ತು. ವನಜನಾಭ ಅಂದ್ರೆ ಕಮಲನಾಭ, ಶ್ರೀಹರಿ ನಾರಾಯಣ, ಅವನ ಗುಣಮಣಿಗಳು. ಗುಣಗಳೇ ಒಂದು ಮಣಿಗಳು. ಅವನ ಅನಂತ ಗುಣ ಪರಿಪೂರ್ಣ. ಅವನು ಆ ಅನಂತ ಗುಣಗಳೆಲ್ಲವೂ ಕೂಡ ಮಣಿಗಳು. ಆ ಮಣಿಗಳು ಬೇಕಾದಷ್ಟಿದೆ. ಗುಣಗಳೋ ಗುಣಗಳು, ಗುಣ ಪರಿಪೂರ್ಣ. ದೇವರು ಗುಣ ಪರಿಪೂರ್ಣ ಅನ್ನೋದನ್ನ ನಾವು ಎಲ್ಲಿ ನೋಡಬೇಕು? ಮಧ್ವಾಚಾರ್ಯರ ಗ್ರಂಥಗಳ ಒಳಗಡೆ ಕಾಣಬೇಕು ನಾವು. ಮಧ್ವಾಚಾರ್ಯರ ಗ್ರಂಥಗಳ ಒಳಗಡೆ ಇದೆ. ಆದರೆ ಅಷ್ಟು ಸುಲಭದಲ್ಲಿ ಅಲ್ಲಿ ಪ್ರವೇಶ ಮಾಡಲಿಕ್ಕಾಗಲ್ಲ. ಸರ್ವಜ್ಞಾಚಾರ್ಯರು ಮಾಡಿರ್ತಕ್ಕಂಥ ಗ್ರಂಥಗಳೇನಿದೆ, ಆ ಗ್ರಂಥಗಳೆಂಬ ಅವನಿ, ಆಯ್ತಾ, ಭೂಮಿ ಕಾಡು, ಅದರ ಒಳಗಡೆ ಹೋಗಿ ಈ ಗುಣಗಳ ಮಣಿಗಳು ಅಡಕೊಂಡು ಕೂತ್ಕೊಂಡ್ಬಿಟ್ಟಿದ್ವೆ. ಅಂದರೆ ಆಗಿನ ಕಾಲದಲ್ಲಿ, ಮಧ್ವಾಚಾರ್ಯರು ಬರ್ತಕ್ಕಂಥ ಕಾಲದಲ್ಲಿ, ಮಾಯಾವಾದವೆಲ್ಲ ಹಬ್ಬಿರೋ ಕಾಲದಲ್ಲಿ ಒಂದು ರೀತಿ ಭಗವಂತ ನಿರ್ಗುಣ, ನಿರಾಕಾರ, ನಿಷ್ಕರ್ಮಕ ಹೀಗೆಲ್ಲ ಏನೋ ಹೇಳ್ಬಿಟ್ಟಿದ್ರಲ್ಲ. ಹೀಗಾಗಿ ಭಗವಂತನ ಆ ಮಣಿಗಳೆಲ್ಲ, ಗುಣಮಣಿಗಳೆಲ್ಲ ಎಲ್ಲಿದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆದರೆ ಮಧ್ವಾಚಾರ್ಯ ಬಂದ್ರು, ತಮ್ಮ ಗ್ರಂಥಗಳ ಮೂಲಕವಾಗಿ ಭಗವಂತ ಗುಣಗಣಾರ್ಣವ ಅನ್ನೋದನ್ನ ಸಾಬೀತುಪಡಿಸಿದ್ರು. ಆದರೆ ಮಧ್ವಾಚಾರ್ಯರು ಅದ್ಭುತವಾದ ಗಹನವಾದ ಶೈಲಿ, ಆಯ್ತಾ. ಅದರಿಂದಾಗಿ ಆ ಜನಸಾಮಾನ್ಯರಿಗೆ ಆ ಗುಣಗಳು ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ. ಅದು ಏನಾಗಿತ್ತು, ಭಗವಂತನ ಆ ಗುಣಮಣಿಗಳು ಯಾವ ರೀತಿ ಶ್ರೇಷ್ಠವಾದ ಮಣಿ ಸಂಪತ್ತು ಎಲ್ಲ ಎಲ್ಲೋ ಒಂದು ಕಡೆಯಲ್ಲಿ ಅವನಿಯಲ್ಲಿ ಭೂಮಿಯಲ್ಲಿ ಅಡಗಿ ಕೂತುಕೊಂಡಾಗ ಅಂಜನ ಹಾಕಿ ಹುಡುಕಿ ಆ ಮಣಿಯನ್ನು ಹೊರಗೆ ತರುವ ರೀತಿಯಲ್ಲಿ ಕಮಲನಾಭನಾದ ಭಗವಂತನ ಆ ಗುಣಗಳೆಂಬ ಮಣಿಗಳೆಲ್ಲವೂ ಕೂಡ ಸರ್ವಜ್ಞ ಮುನಿಗಳಾದ ಮಧ್ವಾಚಾರ್ಯರ ಗ್ರಂಥಗಳೆಂಬ ಅವನಿಯಲ್ಲಿ ಭೂಮಿಯಲ್ಲಿ ಹೋಗಿ ಅಡಗಿ ಕೂತ್ಕೊಂಡ್ಬಿಟ್ಟಿದೆ. ಅದನ್ನ ತೆಗಿಬೇಕು. ವಿಶೇಷವಾಗಿ ಸಜ್ಜನರಿಗೆ ಅದು ಗೊತ್ತಾಗಬೇಕು. ಅದಕ್ಕೋಸ್ಕರವಾಗಿ ಸಜ್ಜನರಿಗೆ ಟೀಕಾಂಜನದಿಂದ ತೋರಿಸಿ ಅವರಿಗೆ ತೋರಿಸಿದ್ರು. ಯಾಕೆಂದ್ರೆ ಸಜ್ಜನರು ವಿಶೇಷವಾಗಿ ವಿಮಲಾನ್ ಮಣೀನಿವ ಗುಣೋಜ್ಜಿತಾನಿಮಾನ್ ದಯಾ ವಿಶೋಧಯ ವಿಶುದ್ಧ ಗೋಗುಣಿ ಅಂತ ಮಧ್ವಾಚಾರ್ಯರಿಗೆ ಅಂದಿನ ಕಾಲದಲ್ಲಿ ನಾರಾಯಣ ದೇವರು, ವ್ಯಾಸದೇವರು ಹೋಗಪ್ಪ, ಪುನಃ ಭಾರತಕ್ಕೆ ಹೋಗು, ಅಲ್ಲಿಗೆ ಹೋಗಿ ಮಣಿಗಳಂತೆ ಇದ್ದಾರೆ ಅಂತ. ವಿಮಲಾನ್ ಮಣೀನಿವ ಗುಣೋಜ್ಜಿತಾನಿಮಾನ್ ಅಂತ ಅಲ್ಲಿ ಹೇಳೋದು ಸಜ್ಜನರನ್ನು ಕೂಡ ಮಣಿಗಳು ಅಂತ ಹೇಳಿ ಅವರೆಲ್ಲರೂ ಕೂಡ ಮೇಲೆ ಪಾಚಿ ಸುತ್ತಿರ್ತಕ್ಕಂಥ ಮಣಿಗಳ ಪಾಚಿಯನ್ನು ಒಂದ್ ಕಡೆ ಸೇರಿಸಿ ಅವರೆಲ್ಲ ಪ್ರಕಾಶಮಾನರಾಗೋ ಹಾಗೆ ಮಾಡಿ ಅವರಿಗೆಲ್ಲ ಈ ಭಗವಂತನ ಗುಣಗಳೆಂಬ ಮಣಿಗಳನ್ನ ಪರಿಚಯ ಮಾಡಿಸಿಕೊಡು, ಭಗವಂತನ ಗುಣಗಳೆಂಬ ಮಣಿಗಳನ್ನ ಪರಿಚಯ ಮಾಡಿಸಿಕೊಡು, ಅವರನ್ನ ಉದ್ಧಾರ ಮಾಡುವಂತ ಕಳಿಸ್ಕೊಟ್ರು ಅಂತ ಮಧ್ವೀಯದಲ್ಲಿ ಬರ್ತಕ್ಕಂಥ ಕಥೆ. ಅವರು ಹಾಗೆ ಮಾಡಿದ್ರು. ಮಾಡಿದ ಮೇಲೆ ಅವರ ಗ್ರಂಥಗಳಲ್ಲಿ ಆ ಮಣಿಗಳೆಲ್ಲ ಹೋಗಿ ಭಗವಂತನ ಮಣಿಗಳ ಎಲ್ಲ ಹೋಗಿ ಅಡಗಿ ಕೂತ್ಕೊಂಡ್ಬಿಟ್ಟಿದೆ. ಅದನ್ನ ಪುನಃ ಮತ್ತೆ ಸಜ್ಜನರಿಗೆ ತೋರಿಸಬೇಕಾದ ವಿಚಾರ ಬಂತು. ಆ ಮಧ್ವಾಚಾರ್ಯ ಕಾಲ ಮುಗಿದ ಮೇಲೆ ಮತ್ತೆ ಸಜ್ಜನರೆಲ್ಲರೂ ಕೂಡ ಮಧ್ವಾಚಾರ್ಯ ಗ್ರಂಥ ಅರ್ಥ ಆಗದೆ ಇದ್ದಾಗ ಅವರು ಕೂಡ ಭಗವಂತನ ಗುಣಗಳ ಪರಿಚಯ ಅವರಿಗೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ಇವರು ಟೀಕಾ ಎನ್ನುವ ಅಂಜನವನ್ನ ಹಾಕಿ, ಯಾವ ರೀತಿ ಸಂಪತ್ತು ಎಲ್ಲೋ ಒಂದ್ ಕಡೆ ಅಡಗಿ ಕೂತ್ಕೊಂಡಿದೆ ಅಂತಿದ್ದಾಗ ಆಗಿನ ಕಾಲದಲ್ಲಿ ಅಂಜನವನ್ನ ಹಾಕಿ ತೋರಿಸುವ ರೀತಿಯಲ್ಲಿ ಇವರು ಕೂಡ ಟೀಕಾ ಎನ್ನುವ ಅಂಜನವನ್ನ ಹಾಕಿ ಅವರಿಗೆ ತೋರಿಸಿದ್ರು. ತೋರಿಸಿ ಘನಸುಖ ಸಾಧನೆ ಮಾಡಿಯೂ ತೀರಾ. ಏನಪ್ಪ ಆಯ್ತು ಅದರಿಂದ? ಭಗವಂತನ ಗುಣಗಳನ್ನ ತೋರಿಸಿದ್ರಿಂದ ಏನಾಯ್ತು? ಭಗವಂತ ಗುಣಪರಿಪೂರ್ಣ, ಭಗವಂತ ಗುಣಪರಿಪೂರ್ಣ ಅಂತ ಹೇಳಿ ಸಾಧನೆ ಮಾಡಿದ್ರಿಂದಾಗಿ
ಘನ ಸುಖ, ಅತ್ಯಂತ ದಟ್ಟವಾದ ಒಂದು ಸುಖ. ಜೀವಿಗಳು ಸಜ್ಜೀವಿಗಳು ಅಂತಾನೆ ಹಿಂದೆ ಹೇಳಿದ್ರು. ಆ ಸಜ್ಜೀವಿಗಳ ಒಳಗಡೆ ಸ್ವರೂಪದಲ್ಲೇ ಕೂತ್ಕೊಂಡಿರ್ತಕ್ಕಂಥ ಆ ಶ್ರೇಷ್ಠವಾದ ಸುಖ ಏನಿದೆ, ಆ ಸುಖವನ್ನ ಅಂದ್ರೆ ಮುಕ್ತಿಯ ಸುಖ, ಅದನ್ನ ಪಡೀಲಿಕ್ಕೆ ಬೇಕಾದ ಸಾಧನೆ. ದೇವರು ಸರ್ವಗುಣ ಪರಿಪೂರ್ಣ, ದೇವರು ಸರ್ವಗುಣ ಪರಿಪೂರ್ಣ ಅಂತ ತಿಳ್ಕೊಳ್ಳೋದ್ರಿಂದ ಏನಾಗತ್ತೆ, ದೇವರನ್ನ ಗುಣಪರಿಪೂರ್ಣ ಅಂತ ಉಪಾಸನೆ ಮಾಡಿದಾಗ, ಜ್ಞಾನಾನಂದಾದಿ ಗುಣಗಳಿಂದ ತುಂಬಿಕೊಂಡಿದ್ದಾನೆ ಅಂತ ಉಪಾಸನೆ ಮಾಡಿದಾಗ ನಮಗೂ ಕೂಡ ಅಂತಹ ನಮ್ಮಲ್ಲಿರುವ ಆ ಗುಣಗಳ ಅಭಿವ್ಯಕ್ತಿಯಾಗತ್ತೆ. ಆ ರೀತಿ ಅಭಿವ್ಯಕ್ತಿ ಆಗಲಿಕ್ಕೆ ಬೇಕಾದ ಆ ಒಂದು ಸಾಧನೆ, ಭಗವಂತನ ಗುಣಗಳ ಆ ಒಂದು ಚಿಂತನೆ ಆಗೋ ಹಾಗೆ ಮಾಡಿ ತೋರಿಸಿದ್ದು. ಆ ಮೂಲಕ ಎಲ್ಲ ಸಜ್ಜೀವಿಗಳಿಗೂ ಅವರ ಒಂದು ಸ್ವರೂಪದ ಆ ಒಂದು ಸುಖದ ಅಭಿವ್ಯಕ್ತಿ ಎನ್ನುವ ಮೋಕ್ಷಕ್ಕೆ ಬೇಕಾದ ಸಾಧನೆ ಮಾಡಿರ್ತಕ್ಕಂಥ ಧೀರ. ಗಟ್ಟಿಗೆತನ ಬೇಕು. ಎಲ್ಲೋ ಒಂದು ಕಡೆ ಅಡಗಿ ಕೂತಿರ್ತಕ್ಕಂಥ ನಿಧಿಯನ್ನ ಅಂಜನ ಹಾಕಿ ತೆಗೆಯೋದು ಹೇಗೆ ಗಟ್ಟಿಗೆತನದ ವಿಚಾರವೋ, ಹಾಗೆ ಇದು ಕೂಡ ಒಂದು ಗಟ್ಟಿಗೆ ಒಂದು ಹಾಗೆ. ಧೀರ ಅಂದ್ರೆ ಆಚಾರ್ಯ ಹೇಳೋದು ಧಿಯಾರಮತೆ ಇತಿ ಧೀರ ಅಂತ. ಅಂದ್ರೆ ವಿಶೇಷವಾಗಿ ಜ್ಞಾನದಿಂದ ಖುಷಿ ಪಡ್ತಕ್ಕಂಥವ್ರು ಯಾರು ಅವರೆಲ್ಲ ಧೀರರು. ಅಂತಹ ಜ್ಞಾನದಿಂದ ಖುಷಿ ಪಡುವ ಧೀರ ಯಾರು ಅಂತ ಹೇಳಿದ್ರೆ ಅದು ಟೀಕಾಚಾರ್ಯರು. ಅವರಿಗೆ ಬಹಳ ವಿಶೇಷವಾಗಿ ಮಧ್ವಾಚಾರ್ಯರ ಗ್ರಂಥಗಳಲ್ಲಿ ಕೂತಿರ್ತಕ್ಕಂತಹ, ಅಡಿಗೆ ಕೂತಿರ್ತಕ್ಕಂತಹ ಆ ಭಗವಂತನ ಗುಣಗಳ ಚಿಂತನೆಯನ್ನ ಸಾಮಾನ್ಯ ಜನರಿಗೂ ಕೂಡ ತಿಳಿಸಿ ಸಾಮಾನ್ಯ ಜನರ ಆ ಒಂದು ಮೋಕ್ಷಕ್ಕೆ ಬೇಕಾದ ಸಾಧನೆಯನ್ನು ಮಾಡಿದ ದೊಡ್ಡ ಧೀರ, ದೊಡ್ಡ ಜ್ಞಾನಿ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. 7ನೆಯ ಕಡೆಯ ಪದ್ಯ. ಅರ್ಥಿಮಂದಾರ ವೇದಾರ್ಥ ವಿಚಾರ ಸಮರ್ಥ ಶ್ರೀಕೃಷ್ಣ ಪಾದಾಂಬುಜ ಲೋಲ ಪ್ರತ್ಯರ್ಥಿ ಮತ್ತೇಭ ಕಂಠೀರವ ಅಖ್ಯೋಭ್ಯ ತೀರ್ಥ ಕರಜಾತ ಜಯತೀರ್ಥ ಯತೀಂದ್ರ. ಮತ್ತೆ ಹೇಳ್ತಾರೆ ಜಯತೀರ್ಥ ಯತೀಂದ್ರ. ಏನಪ್ಪ ಅವರ ವಿಶೇಷ? ಅಖ್ಯೋಭ್ಯ ತೀರ್ಥ ಕರಜಾತ. ಅಖ್ಯೋಭ್ಯ ತೀರ್ಥರು ಅವರ ಗುರುಗಳು. ಅವರಿಂದ ವಿಶೇಷವಾಗಿ ಅವರು ಜನ್ಮ ತಾಳಿದರು ಅಂತ. ಬೇರೆ ಕಡೆಯಲ್ಲಿ ತಾಯಿಯ ಗರ್ಭದಿಂದ ಬರೋದು ಅಂತ ಸಾಮಾನ್ಯ. ಆದರೆ ಶ್ರೀಪಾದಂಗಳವರಿಗೆ ಸ್ವಾಮಿಗಳಿಗೆ ಹೇಳೋದು ಕರಕಮಲ ಸಂಜಾತ ಅಂತ. ಕರದಿಂದ ಹುಟ್ಟಿದವರು. ಏನು ಕೈಯಿಂದ ಹುಟ್ಟೋದು ಅಂದ್ರೇನು ಅಂತ. ಅಷ್ಟೇನೆ. ಅವರು ತಮ್ಮ ಕೈಯನ್ನ ಶಿಷ್ಯನ ತಲೆಯ ಮೇಲೆ ಇಟ್ಬಿಟ್ಟು ಇವತ್ತಿನಿಂದ ಇಂತಹ ಯತಿಯಾಗಿದ್ದಿ ಅಂತ ಹೇಳಿ ಒಂದು ನಾಮಕರಣ ಮಾಡ್ತಾರೆ. ಹೊಸ ಹುಟ್ಟು. ಸನ್ಯಾಸ ಅಂತ ಹೇಳಿದ್ರೆ ಒಂದು ಹೊಸ ಜನ್ಮ, ಅದು ಹೊಸ ಜನ್ಮ. ಅದರಿಂದಾಗಿ ಅವರು ಕೂಡ ಮೊದಲು ಒಬ್ಬ ಧೋಂಡೋಪಂತ ಜಯರಾಯರು. ಆಮೇಲೆ ಅವರು ಹುಟ್ಟನ್ನ ಪಡೆದ ಮೇಲೆ ಯಾರಿಂದ ಹುಟ್ಟಿದ್ರು? ಅಖ್ಯೋಭ್ಯ ತೀರ್ಥ ಕರಜಾತ. ಅಖ್ಯೋಭ್ಯ ತೀರ್ಥರ ಕೈಯಿಂದ. ಅಂದ್ರೆ ಅವರು ಅಖ್ಯೋಭ್ಯ ತೀರ್ಥರು ತಮ್ಮ ಕೈಯನ್ನ ಯಾರ ಮೇಲೆ? ಧೋಂಡೋಪಂತರ ತಲೆ ಮೇಲೆ ಇಟ್ಟು ಇವತ್ತಿನಿಂದ ನೀವು ಜಯರಾಯರಾಗಿದ್ದೀರಿ, ಜಯತೀರ್ಥರಾಗಿದ್ದೀರಿ ಅಂತ ಹೇಳಿ ಅವರನ್ನು ಅನುಗ್ರಹಿಸಿದ್ರು. ಹೀಗೆ ಅವರಿಂದ ಸಂಜಾತ. ಅಖ್ಯೋಭ್ಯ ತೀರ್ಥರು ಹೇಗೆ ಅಂತ ವಿಚಾರ. ಅವರನ್ನ ವರ್ಣನೆ ಮಾಡೋದು ಅರ್ಥಿಮಂದಾರ ವೇದಾರ್ಥ ವಿಚಾರ ಸಮರ್ಥ ಶ್ರೀಕೃಷ್ಣ ಪಾದಾಂಬುಜಲೋಲ ಪ್ರತ್ಯರ್ಥಿ ಮತ್ತೇಭ ಕಂಠೀರವ. ಇದು ಅಖ್ಯೋಭ್ಯ ತೀರ್ಥರಿಗೆ ಸಂಬಂಧಪಟ್ಟಂತೆ ಅಂತ ಇಟ್ಕೋಬಹುದು. ಅಖ್ಯೋಭ್ಯ ತೀರ್ಥ ಅಂತ ಏನಿದೆ ಆ ಅಖ್ಯೋಭ್ಯ ತೀರ್ಥರು ಇಂಥವ್ರು. ಅರ್ಥಿ ಮಂದಾರ ಅಂದ್ರೆ ಯಾರು? ಅರ್ಥಿ ಅಂದ್ರೆ ಬೇಡುವವರು. ಬೇಡತಕ್ಕಂಥವರಿಗೆಲ್ಲ ಮಂದಾರ ವೃಕ್ಷದಂತೆ ಅಂತ. ವಸ್ತಃ ಮಂದಾರ ವೃಕ್ಷ ಅಂತ ಹೇಳಿದ್ರೆ ಅದೊಂದು ಸುಂದರವಾದ ಮರ, ಅದು ಬೇಡಿದ್ದೆಲ್ಲ ಕೊಡೋದಲ್ಲ. ಆದರೆ ಇಲ್ಲಿ ಅರ್ಥಿ ಮಂದಾರ ಅಂತ ಅವರು ಹೇಳೋ ಸಂದರ್ಭದಲ್ಲಿ ಅರ್ಥಿ ಅಂತ ಹಿಂದ್ಗಡೆ ಆ ಪದವನ್ನ ಏನು ಸೇರಿಸಿದ್ದಾರೆ, ಅರ್ಥಿ ಅಂದ್ರೆ ಬೇಡುವವರಿಗೆ ಮಂದಾರ ವೃಕ್ಷ ಅಂದ್ರೆ ಸುಂದರವಾದ ವೃಕ್ಷ ತಗೊಂಡೇನು ಒಂದ್ ರೀತಿ ಹೇಳ್ಬೋದು. ಬೇಡುವವರಿಗೆ ಸುಂದರವಾದ ಮಂದಾರ ವೃಕ್ಷ ಅಂದ್ರೆ ಯಾವುದೇ ವೃಕ್ಷ ಯಾವತ್ತೂ ಕೂಡ ಸುಂದರ ಯಾವಾಗ ಅಂತ ಬಂದಾಗ ತಮಗೆ ಬೇಕಾದ್ದನ್ನ ಕೊಟ್ಟಾಗ ಅದು ಸುಂದರ ಅಲ್ವಾ? ಯಾರೇ ಆಗಲಿ ಸುಂದರ ಅಂತ ನಾವು ಹೊಗಳಬೇಕಾದ್ರೆ ನಮಗೆ ಬೇಕಾದ ಅಲ್ಲಿಂದ ಏನೋ ಸಿಗಬೇಕು. ಹಾಗೆ ಇವರು ಕೂಡ ಅರ್ಥಿಗಳ ಪಾಲಿಗೆ, ಬೇಡುವವರ ಪಾಲಿಗೆ ಯಾರು ಏನ್ ಬಂದು ಕೇಳಿದ್ರು ಕೂಡ ಅದೆಲ್ಲ ಕೊಡ್ತಾ ಇದ್ರು ಅಂತ. ಮಂದಾರ ಅಂದ್ರೆ ಇನ್ನೊಂದು ರೀತಿಯಿಂದ ಕಲ್ಪವೃಕ್ಷ ಅಂತಲೂ ಚಿಂತನೆ ಮಾಡಬಹುದು. ಅರ್ಥಿ ಮಂದಾರ, ಅರ್ಥಿ ಪದ ಹಾಕಿರೋದ್ರಿಂದಾಗಿ ಬೇಡುವವರಿಗೆಲ್ಲ ಕಲ್ಪವೃಕ್ಷದಂತೆ ಇದ್ರು. ಅದು ಯಾವತ್ತಷ್ಟೇ ಕವಿಗಳು ಒಂದು ರೀತಿ ತಮ್ಮ ಒಂದು ಕಾವ್ಯವನ್ನ ರಚನೆ ಮಾಡೋ ಸಂದರ್ಭದಲ್ಲಿ ಬಹಳ ಉನ್ನತ ಮಟ್ಟದ ಚಿಂತನೆಯಲ್ಲಿ ಮಾಡ್ತಾ ಇರ್ತಾರೆ. ಅವರು ಯಾವ ಪದವನ್ನ ಬಳಸ್ತಾರೋ ಅದಕ್ಕೆ ನಾವು ಅನುಗುಣವಾದ ಅರ್ಥವನ್ನ ನಾವು ಮಾಡಬಹುದು, ಮಾಡಬಾರ್ದು ಅಂತೆಲ್ಲ. ಅವರು ಮಂದಾರ ಅಂತ ಹೇಳಿದ್ರು ನಾವು ಕಲ್ಪವೃಕ್ಷ ಅಂತ ಮಾಡಿದ್ರೆ ತಪ್ಪೇನಲ್ಲ, ಹೇಳ್ಬೋದು. ಅರ್ಥಿ ಮಂದಾರ ವೇದಾರ್ಥ ವಿಚಾರ ಸಮರ್ಥ. ಬಹಳ ವಿಶೇಷವಾಗಿ ಅಖ್ಯೋಭ್ಯ ತೀರ್ಥರು ಅರ್ಥಿಗಳ ಪಾಲಿಗೆ ಕಲ್ಪವೃಕ್ಷದಂತೆ ಇದ್ರು. ವೇದಾರ್ಥ ವಿಚಾರವನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು, ಸಮರ್ಥರಾಗಿದ್ರು.
ಶ್ರೀಕೃಷ್ಣ ಪಾದಾಂಬುಜ ಲೋಲ, ಆಯ್ತಾ, ಶ್ರೀಕೃಷ್ಣನ ಪಾದಕಮಲದಲ್ಲೇ ಲೋಲ, ಬಹಳ ಬಹಳ ಆಸಕ್ತರಾಗಿದ್ರು. ಪ್ರತ್ಯರ್ಥಿ ಮತ್ತೇಭ ಕಂಠೀರವ, ಯಾರು ಪ್ರತ್ಯರ್ಥಿಗಳು ಅಂತ ಕರೀತಾರೆ, ಪ್ರತ್ಯರ್ಥಿಗಳು ಅಂದ್ರೆ ಪ್ರತಿವಾದಿಗಳು, ಅವರೇ ಒಂದು ಮತ್ತೇಭ ಮದಭರಿತವಾದ ಆನೆಗಳು, ಆ ಆನೆಗಳ ಗಂಡಸ್ಥಲವನ್ನ ಸೀಳುವ ಕಂಠೀರವ ಸಿಂಹದಂತೆ ಇದ್ದರು. ಅಂದ್ರೆ ಪ್ರತಿವಾದಿಗಳೆಂಬ ಮದಭರಿತ ಆನೆಗಳನ್ನ ಹೆದರಿಸುವ, ಸೀಳುವ, ಸೋಲಿಸುವ ಸಿಂಹದಂತೆ ಅಕ್ಷೋಭ್ಯತೀರ್ಥರಿದ್ದರು ಅಂತ. ಎಲ್ಲವೂ ಸರಿನೇ, ತಪ್ಪೇನಲ್ಲ. ಯಾಕೆಂದ್ರೆ ಸಾಮಾನ್ಯರಲ್ಲ, ಬಹಳ ದೊಡ್ಡವರು, ಬಹಳ ದೊಡ್ಡ ಜ್ಞಾನಿಗಳು ಅಕ್ಷೋಭ್ಯತೀರ್ಥರು. ಆಯ್ತಾ, ಜಯತೀರ್ಥರನ್ನ ಅವರು ತಯಾರು ಮಾಡಿದ್ದಾರೆ ಅಂದ್ರೆ ಸಾಮಾನ್ಯರಲ್ಲ. ಮತ್ತೆ ಜಯತೀರ್ಥರಿಗೂ ಇದನ್ನ ವಿಶೇಷಣವನ್ನಾಗಿ ಮಾಡಬಹುದು. ಜಯತೀರ್ಥ ಯತೀಂದ್ರ ಅಂತ ಏನಿದೆ ಅದಕ್ಕೆ ಡೈರೆಕ್ಟ್ ಆಗಿ ವಿಶೇಷಣ. ಅರ್ಥಿಮಂದಾರ, ಜಯತೀರ್ಥರು ಯಾರ್ಯಾರು ಏನು ಕೇಳ್ತಾರೋ ಅದೆಲ್ಲ ಕೊಡ್ತಾ ಇದ್ರು. ಅದು ಸಾಮಾನ್ಯವಾಗಿ ಯಶ್ಚಬಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜೈ ಯೋಗೀಂದ್ರಂ ಕಾಮಬಾಣ ಕ್ಷಿದಂ ಸದಾ ಅಂತ ಅವರ ಬಗ್ಗೆ ಬಂದಿರತಕ್ಕಂಥ ಒಂದು ಶ್ಲೋಕನೇ ಅದು ಕೂಡ. ಯಶ್ಚಬಾ ಕಾಮಧೇನುರ್ನಃ ಕಾಮತಾರ್ಥಾನ್ ಪ್ರಯಚ್ಛತಿ ಅಂತ, ಅವರ ಮಾತೆಂಬ ಕಾಮಧೇನು ಏನು ಬೇಕಾದರೂ ಕೊಡುತ್ತೆ ಅಂತ ಹೀಗೆ ಹೇಳೋ ಮಾತು. ಅವರ ಮಾತು ಕೊಡುತ್ತೆ, ಅವರು ಮಾತಾಡದೆ ಹಾಗೇ ತಲೆ ಮೇಲೆ ಕೈ ಇಟ್ಟರು, ಹಾಗೇ ಅವರು ನಮ್ಮನ್ನ ಮನಸ್ಸಿನಿಂದ ಹಾರೈಸಿದ್ರು ಕೂಡ ಸಾಕು, ಏನು ಬೇಕಾದ್ರೂ ಕೊಡುತ್ತೆ. ಅದರಿಂದ ಅರ್ಥಿಜನ ಮಂದಾರ, ವೇದಾರ್ಥ ವಿಚಾರ ಸಮರ್ಥ. ಗೊತ್ತೇ ಇದೆ ಅವರು ವೇದಾರ್ಥ ಚಿಂತನೆಯನ್ನು ಎಷ್ಟು ಚೆನ್ನಾಗಿ ಮಾಡಿದ್ರು ಅನ್ನೋದನ್ನ ಎಲ್ಲ ಗ್ರಂಥಗಳು ನೋಡಿದಾಗ ನಮಗೆ ಗೊತ್ತಾಗತ್ತೆ. ಬರೀ ವೇದಾರ್ಥವನ್ನ ವಿಚಾರ ಮಾಡ್ತಾ ಸುಮ್ಮನೆ ಕೂತದ್ದಲ್ಲ, ವೇದವೇದ್ಯನಾದ ಆ ಭಗವಂತನ ಪಾದವನ್ನ ಅಷ್ಟೇ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇದ್ರು. ಅದು ಶ್ರೀಕೃಷ್ಣ ಪಾದಾಂಬುಜಲೋಲ. ಬಹಳ ವಿಶೇಷವಾಗಿ ಶ್ರೀಕೃಷ್ಣ ಅಂತ ಹೇಳಿ ವ್ಯಾಸರಾಜರ ಒಂದು ಅಂಕಿತ ನಾಮನೂ ಕೂಡ ಹೌದು, ಅಂಕಿತ ನಾಮನೂ ಕೂಡ ಹೌದು ಶ್ರೀಕೃಷ್ಣ ಅಂತ ಹೇಳಿ. ಅದು ಬರೋ ಹಾಗೆ ಇಟ್ಕೊಂಡಿದ್ದಾರೆ. ಶ್ರೀಕೃಷ್ಣ ಪಾದಾಂಬುಜಲೋಲ, ಶ್ರೀಕೃಷ್ಣನ ಪಾದಕಮಲದಲ್ಲಿ ಲೋಲ ಆಸಕ್ತರಾದವರು. ಪ್ರತ್ಯರ್ಥಿ ಮತ್ತೇಭ ಕಂಠೀರವ, ಅವರು ಯಾರು ಪ್ರತಿವಾದಿಗಳು, ಯಾರ್ಯಾರು ಬೇಕಾದ್ರೂ ಬರಲಿ, ಅವರೆಲ್ಲ ಮದಭರಿತವಾದ ಆನಂದಗಳಂತೆ ಮುನ್ನುಗ್ಗಿ ಬಂದರೂ ಕೂಡ ಅದನ್ನ ಸೀಳುವ, ಅದನ್ನ ದೂರ ಮಾಡುವ, ಸೋಲಿಸುವ ಒಂದು ಕಂಠೀರವ ಸಿಂಹದಂತೆ ಇದ್ದಾರೆ. ಅಂತಹ ಜಯತೀರ್ಥ ಯತೀಂದ್ರರೇ ಅಂತ ಹೇಳಿ ಜಯತೀರ್ಥ ಯತೀಂದ್ರರನ್ನ ಒಂದು ಸುಂದರವಾದ ದೇವರ ನಾಮದಿಂದ ಸ್ತೋತ್ರ ಮಾಡಿದ್ದಾರೆ. ವಿಶೇಷವಾಗಿ ಸಾಮಾನ್ಯವಾಗಿ ಕೆಲವೊಂದು ಸಂದರ್ಭದಲ್ಲಿ ದೇವರ ನಾಮಗಳಲ್ಲಿ ದೇವರ ನಾಮ ಇದು ಗುರುನಾಮ. ದೇವರ ನಾಮ ಅಂತ ನಾವು ಹೇಳೋದು ಹೇಗೆ? ಜಯತೀರ್ಥರ ಅಂತರ್ಯಾಮಿಯಾದ ದೇವರ ನಾಮನೂ ಹೌದು, ಇಲ್ಲ ಅಂತಲ್ಲ. ಜೊತೆಗೆ ಒಂದು ರೀತಿ ಗುರುಗುಣಸ್ತವನ, ಗುರುಗಳಲ್ಲಿರ್ತಕ್ಕಂಥ ಗುಣವನ್ನ ಸ್ತೋತ್ರ ಮಾಡಿದ್ದಾರೆ. ಎದುರಾರೋ ಗುರುವೇ ಸಮರಾರೋ ಮದರ ಗೋಪಾಲನ ಪ್ರಿಯ ಜಯರಾಯ ಅಂತ ಹೇಳಿ ಸ್ತೋತ್ರ ಮಾಡಿದ್ದಾರೆ. ಪವಾಡಗಳು ಅಂತ ನಮಗೂ ಕೂಡ ಅಷ್ಟೊಂದು ಯಾರೂ ದಾಖಲೆ ಮಾಡಿದ್ದು ಇಲ್ಲ, ಕಡಿಮೆ. ಆದರೆ ಅವರು ಬಹಳ ವಿಶೇಷವಾಗಿ ಅವತ್ತಿನ ಕಾಲದಲ್ಲಿ ಮಧ್ವಾಚಾರ್ಯರ ಅನಂತರದ ಕಾಲದಲ್ಲಿ ಆ ಮಾಧ್ವ ಪರಂಪರೆಯಲ್ಲಿ ಬಂದವರಿಗೆ ಏನು ಬೇಕಾಗಿತ್ತೋ ಅದನ್ನು ಬಹಳ ಕೊಟ್ಟು, ಒಬ್ಬ ಪೀಠಾಧಿಪತಿಯಾಗಿ ಮಧ್ವಾಚಾರ್ಯರ ಗ್ರಂಥಗಳ ಮೇಲೆ ಆಕ್ಷೇಪಣೆ ಏನಾದರೂ ಬಂದಿದ್ದರೆ ಆ ಆಕ್ಷೇಪಗಳನ್ನು ಪರಿಹಾರ ಮಾಡುವ ಟೀಕಾ ಗ್ರಂಥಗಳು, ಮಧ್ವಾಚಾರ್ಯ ಗ್ರಂಥಗಳು ಅರ್ಥವಾಗದಿದ್ದಾಗ ಅದನ್ನು ಬಹಳ ಸುಂದರವಾಗಿ ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದ ಟೀಕಾ ಗ್ರಂಥಗಳು, ಹೀಗೆ ಸಾಮಾನ್ಯರಿಗೆ ಅರ್ಥವಾಗತಕ್ಕಂತಹ ಅರ್ಥ ಮಾಡಿಸ್ಲಿಕ್ಕೆ ಬೇಕಾದ ಒಂದಷ್ಟು ಗ್ರಂಥಗಳು, ಆಮೇಲೆ ಪರವಾದಿಗಳನ್ನು ನಿರಾಕರಣೆ ಮಾಡಲಿಕ್ಕೋಸ್ಕರವಾಗಿ ಬೇಕಾದ ಗ್ರಂಥಗಳು, ಹೀಗೆ ನ್ಯಾಯಸುಧಾ, ತತ್ವಪ್ರಕಾಶಿಕ, ವಾದಾವಳಿ ಮುಂತಾದ ಗ್ರಂಥಗಳ ಮೂಲಕವಾಗಿ ಅವರು ನಮಗೆ ಮಾಡಿರ್ತಕ್ಕಂಥ ಉಪಕಾರ ಬಹಳ ಅದ್ಭುತವಾದ ಉಪಕಾರ. ಅದನ್ನೇ ಬಹಳ ವಿಶೇಷವಾಗಿ ಚಂದ್ರ ಎಂಬುದಾಗಿ, ಆಮೇಲಿಂದ ಇನ್ನೊಂದು ರೀತಿಯಿಂದ ಯತಿಸುರ ಧೇನು ಎಂಬುದಾಗಿ, ಸೂರ್ಯ ಎಂಬುದಾಗಿ ಹೀಗೆಲ್ಲ ಹೇಳಿ ಅವರ ಕಾಲದಲ್ಲಿ ಅವರ ಮುಂದೆ ಯಾರೂ ಕೂಡ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಒಂದು ಅದ್ಭುತವಾದ ಆ ಒಂದು ವಾದಶಕ್ತಿಯನ್ನು ಅವರು ಇಟ್ಕೊಂಡಿದ್ರು. ಅಷ್ಟೇ ಅಲ್ಲ, ಅವರು ಬರೀ ಹೊರಗಡೆ ವಾದ ಮಾಡಿ ತಾವು ದೊಡ್ಡ ವಾದಿಗಳು ಅಂತ ಹೇಳಿಕೊಂಡದ್ದಲ್ಲ, ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ಅದನ್ನು ಸವಿತಾ ಇದ್ರು. ಅದನ್ನು ವಿಶೇಷವಾಗಿ ನಮಗೆ ತೋರಿಸಿಕೊಡ್ತಕ್ಕಂಥದ್ದು ಶ್ರೀಕೃಷ್ಣ ಪಾದಾಂಬುಜಲೋಲ ಅಂತ ಆಯ್ತಾ. ಆಮೇಲಿಂದ ಮಧ್ವಾಚಾರ್ಯರನ್ನ ಅಷ್ಟೇ ಆದರದಿಂದ ಕಾಣ್ತಾ ಅವರು ಕೊಟ್ಟ ಗ್ರಂಥಗಳನ್ನು ಅವರು ವಿಶೇಷವಾಗಿ ಗೌರವಿಸ್ತಾ ಅದರ ಮೇಲೆ ಟೀಕೆಯ ಮೂಲಕ ನಮ್ಮನ್ನೆಲ್ಲ ಉದ್ಧಾರ ಮಾಡಿ ನಮ್ಮನ್ನೆಲ್ಲ ಮುಖ್ಯ ದಾರಿಯಲ್ಲಿ ಕರ್ಕೊಂಡು ಹೋಗಿರ್ತಕ್ಕಂತಹ ಜಯತೀರ್ಥ ಯತೀಂದ್ರರೇ ಅಂತ ಹೇಳಿ ಹೀಗೆ ಈ ದೇವರ ನಾಮದಿಂದ ಜಯತೀರ್ಥರನ್ನ ವಿಶೇಷವಾಗಿ ಕೊಂಡಾಡಿದ್ದಾರೆ. ಹೀಗೆ
ಈ ಒಂದು ಕನ್ನಡದ ಒಂದು ದೇವರ ನಾಮವನ್ನು ಕೂಡ ನಾನು ಆಯ್ಕೆ ಮಾಡಿಕೊಂಡೆ. ಯಾಕೆಂದರೆ ಜಯತೀರ್ಥರು ಬಹಳ ದೊಡ್ಡವರು, ಅವರಿಂದ ಅವರ ಪರಂಪರೆಯಲ್ಲಿ ಮುಂದೆ ಬಂದ ವ್ಯಾಸರಾಜರು ಬಹಳ ವಿಶೇಷವಾಗಿ ಜಯತೀರ್ಥ ಮುನಿಗಳನ್ನು ಇಟ್ಟುಕೊಂಡು ಅವರ ಗ್ರಂಥಗಳ ಆಧಾರದಲ್ಲೇನೆ ಮುಂದಿನ ತಮ್ಮ ಗ್ರಂಥಗಳನ್ನು ರಚನೆ ಮಾಡಿದ್ದು. ಅವರು ವಿಶೇಷವಾಗಿ ಬಹಳ ಗೌರವದಿಂದಲೇ ಅವರನ್ನು ಕಾಣ್ತಾರೆ. ಅದರಿಂದಾಗಿ ಅವರು ತಮ್ಮ ಗ್ರಂಥಗಳಲ್ಲಿ ಮಾಡಿರ್ತಕ್ಕಂಥ 3 ಶ್ಲೋಕಗಳ ಜೊತೆಗೆ ಅವರು ಮಾಡಿದ ಕನ್ನಡದ ಈ ಒಂದು 7 ಪದ್ಯಗಳ ಈ ಒಂದು ಏನೊಂದು ನಾಮವಿದೆ, ವಿಶೇಷವಾಗಿ ಗುರುನಾಮ ಅಂತ ಆಗಲೇ ಕರೆದೆ ನಾನು, ಅದರಿಂದಲೂ ಕೂಡ ಸ್ತೋತ್ರ ಮಾಡಿದ್ದಾರೆ. ಹೀಗೆ ಈ ಒಂದು ವ್ಯಾಸರಾಜ ಗುರುಸಾರ್ವಭೌಮರು ಜಯತೀರ್ಥ ಮುನಿಯನ್ನು ಕುರಿತು ಮಾಡಿರ್ತಕ್ಕಂಥ ಸ್ತೋತ್ರಗಳು ಎನ್ನುವ ಈ ವಿಷಯ ಅದನ್ನು ಆಧರಿಸಿಕೊಂಡು ಪ್ರಾರಂಭ ಮಾಡಿದ್ದು. ಬಹಳ ವಿಸ್ತಾರವಾಗೇ ಇದೆ ಅಂತ ಆದರೂ, ಯಾಕೆಂದರೆ ಸುಮಾರು ಇದೊಂದು 2.5 ಗಂಟೆ ಬಂದಿದೆ ಪ್ರವಚನ, ಇಲ್ಲ ಅಂತಲ್ಲ, ಆದರೂ ತುಂಬ ಹೇಳಿದ್ದೀವಿ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಬಹಳ ವಿಸ್ತಾರವಾಗಿ ಎಷ್ಟು ಬೇಕಾದರೂ ಚಿಂತನೆ ಮಾಡ್ಬೋದು. ಅದು ಗುರುಗಳು ಹೇಳಿರ್ತಕ್ಕಂಥ ಮಾತುಗಳಿಗೆ ಇಷ್ಟೇ ಅರ್ಥ ಅಂತ ಇಲ್ಲ, ವ್ಯಾಸರಾಜರ ಮಾತುಗಳಿಗೆ. ಮತ್ತೆ ಯಾರ ಬಗ್ಗೆ ಹೇಳಿದ್ದಾರೋ ಅವರ ಬಗ್ಗೆ ಎಷ್ಟು ಹೇಳಿದರೂ ಮುಗಿಯಲಾರದಷ್ಟು ಬೇಕಾದಷ್ಟು ವಿಚಾರಗಳು ಇದೆ. ಅದರಿಂದ ಯಾರ ಬಗ್ಗೆ ಹೇಳಿದ್ದಾರೋ ಅವರೂ ಬಹಳ ಬಹಳ ದೊಡ್ಡವರು, ಯಾರು ಅವರ ಬಗ್ಗೆ ಹೇಳಿದ್ದಾರೋ ಅವರೂ ತುಂಬ ದೊಡ್ಡವರು, ಅವರ ಮಾತುಗಳು ಬಹಳ ದೊಡ್ಡ ಮಾತುಗಳೇ. ಅದರಿಂದಾಗಿ ನನ್ನ ಒಂದು ಶಕ್ತಿಗೆ ಅನುಗುಣವಾಗಿ ಒಂದು ರೀತಿ ಕಾಲದ ಮಿತಿ ಹಾಕ್ಕೊಂಡಿದ್ದೆ, ಹೌದು, 2.5 ಗಂಟೆ ಒಳಗೆ ಮುಗಿಸ್ಬೇಕು ಅಂತೇಳಿ. ಅಷ್ಟರೊಳಗೆ ಈ ಒಂದು ಕಾರ್ಯ ಮುಗಿದಿದೆ. ಇದರಿಂದ ಎಲ್ಲ ಕೇಳುವರಿಗೂ ಈ ಒಂದು ವ್ಯಾಸರಾಜರು ವಿಶೇಷವಾದ ತತ್ವಜ್ಞಾನವನ್ನು ಜಯತೀರ್ಥರ ಮೂಲಕ ಅವರ ಅಂತರ್ಯಾಮಿಯಾದ ಮಧ್ವಮುನಿಗಳು ಅವರ ಅಂತರ್ಯಾಮಿ ಆಗಿರ್ತಕ್ಕಂಥ ಗೋಪಾಲಕೃಷ್ಣನ ಮೂಲಕ ನೀಡಲಿ ಅಂತ ಹೇಳ್ತಾ, ಈ ಒಂದು ವಿಶಿಷ್ಟವಾದ ಪ್ರವಚನವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಾಗು ಶ್ರೀನಿವಾಸ್ ಅವರು ಬಹಳ ವಿಶೇಷವಾಗಿ ಒಂದು ವ್ಯಾಸರಾಜರ ಕೃತಿಗಳನ್ನೆಲ್ಲ ಜಗತ್ತಿಗೆ ಪರಿಚಯಿಸುವ, ವ್ಯಾಸರಾಜರನ್ನು ವಿಶೇಷವಾಗಿ ಜಗತ್ತಿಗೆಲ್ಲ ಅವರ ವಿಚಾರವನ್ನು ತಂದುಕೊಡೋದಕ್ಕೋಸ್ಕರವಾಗಿ ಒಂದು ಮಹಾವೇದಿಕೆಯನ್ನು ಇಟ್ಟುಕೊಂಡು ಬಹಳ ಒಂದು ಅದ್ಭುತವಾದ ಕಾರ್ಯವನ್ನು ಬಹಳ ಉತ್ತಮ ರೀತಿಯಿಂದ ಅನೇಕ ವರ್ಷಗಳಿಂದ ಮಾಡ್ತಾ ಬರ್ತಾಯಿದ್ದಾರೆ. ಅವರನ್ನು ವಿಶೇಷವಾಗಿ ಅಭಿನಂದಿಸ್ತಾ, ನಮ್ಮ ಗುರುಗಳು ಬಹಳ ವಿಶೇಷವಾಗಿ ವಿದ್ಯಾಮಾನ್ಯ ತೀರ್ಥರು, ವಿಶ್ವೇಶ ತೀರ್ಥರು, ಅವರನ್ನು ಸ್ಮರಣೆ ಮಾಡಿಕೊಳ್ತಾ, ಈಗ ಇರತಕ್ಕಂಥ ವಿಶ್ವಪ್ರಸನ್ನ ತೀರ್ಥರು ಹೌದು, ಅವರನ್ನು ವಿಶೇಷವಾಗಿ ಸ್ಮರಣೆ ಮಾಡಿಕೊಳ್ತಾ, ನಮ್ಮ ವ್ಯಾಸರಾಜ ಮಠದ ಅಧಿಪತಿಗಳಾಗಿರ್ತಕ್ಕಂಥ ಬಹಳ ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂತಹ ಎಲ್ಲ ಕಾರ್ಯವನ್ನು, ವಿಶೇಷವಾಗಿ ತತ್ವಜ್ಞಾನದ ಪ್ರಸಾರದ ಜೊತೆಗೆ ಎಲ್ಲ ಅದ್ಭುತ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ವಿದ್ಯಾಶ್ರೀ ತೀರ್ಥಪಾದಂಗಳವರನ್ನು ಕೂಡ ವಿಶೇಷವಾಗಿ ಸ್ಮರಣೆ ಮಾಡಿಕೊಳ್ತಾ, ನನ್ನ ಉಪನ್ಯಾಸವನ್ನು ಈ ಎಲ್ಲ ಗುರುಗಳ ಅಂತರ್ಯಾಮಿಯಾದ ವ್ಯಾಸರಾಜ ಗುರುಗಳ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರ್ತಕ್ಕಂಥ ಶ್ರೀ ಗೋಪಾಲಕೃಷ್ಣನಲ್ಲಿ ಸಮರ್ಪಣೆ ಮಾಡ್ತೇನೆ. ಹರಿಯೇ ನಮಃ, ಹರಿಯೇ ನಮಃ, ಹರಿಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.